ಮೊದಲು ನಾವು ಈ ಧನ ಮತ್ತು ಋಣ ಸಂಖ್ಯೆಗಳು ಇರುವಾಗ ಎರಡೂ ಇರುವಾಗ ಸಂಕಲನ ಹೆಂಗ್ ಮಾಡಬೇಕು ಅದ್ರ ಸಲುವಾಗಿ ಕೆಲವೊಂದು ಹೋಮ್ವರ್ಕ್ ಅನ್ನು ನಾನು ನಿಮಗೆ ಕೊಟ್ಟಿದ್ನಿ, ಅವನ್ನ ನೋಡೋಣ ಈಗ. ಓಕೆ, ಮೊದಲನೇದೇನಿತ್ತು ನಾನು ಯಾರು ಹೇಳ್ತೇನೆ ಅವ್ರು ಹೇಳಬೇಕು. ಅಮೃತ ಹೇಳು, ಮೊದಲನೇದೇನಿತ್ತು? ಸರ್ ಹಾ ಹೇಳು ಅಮೃತ. +5 +5 ಮೈನಸ್ +2 ಓಕೆ. ಸೊ ಇದನ್ನ ನಾವು ಹೆಂಗ್ ನಾರ್ಮಲಿ ಬರಿತಿದ್ವಿ, ಈಗ ನೀವು ಸಣ್ಣ ತೆಗೆದ ಹೆಂಗ್ ಬರಿತಿದ್ರು, ಈ +5 ಅನ್ನ ಬರೀ 5 ಅಂತ ಬರೆದ್ರು ಸಾಕು. ಆಮೇಲೆ ವ್ಯವಕಲನ ಚಿಹ್ನೆ, +2 ಅನ್ನ ಬರೀ 2 ಅಂತ, ಎರಡು ಒಂದೇ. ಇದು ಹಿಂಗಂದ್ರು ಒಂದ, ಮ್ಯಾಗಿಂದ ಅಂದ್ರು ಒಂದ. ಇವೆರಡು ಉತ್ತರ ಒಂದೇ ಬರ್ತೈತಿ. 5ರೊಳಗೆ 2 ಕಳೆದ್ರ ನಿಮ್ಗೆ ಉತ್ತರ ಬರ್ತೈತಿ, 3 ಬರ್ತೈತಿ. ನಾ ಇಲ್ಲಿ ಬರ್ಕೊಂತ ಹೋಗ್ಬಿಡ್ತೀನಿ, ನಿಮ್ದೆಲ್ಲ ಬಂದಿರ್ತೈತಿ. ಸೊ ನೀವು ಡೈರೆಕ್ಟ್ ಆಗಿ ನೀವು ಟಿಕ್ ಹಾಕೋಬಹುದು. ಎರಡನೇದು ಅಕ್ಷತಾ ಹೇಳು. ಹೇಳು ಅಕ್ಷತಾ. ಓಕೆ, ಅನುಷಾ ಗಡ್ಡಿ ಹೇಳ್ತಿ. ಅನುಷಾ ಹೇಳ್ತಿ ಎರಡನೇದು. ಅನ್ವಿತಾ. ಅನ್ವಿತಾ ಅನ್ಮ್ಯೂಟ್ ಮಾಡಿ ಹೇಳ್ಬೇಕು. ಕೇಳಿಸ್ಲಿಲ್ಲ, ಹೇಳು. ಏನು? ನಮಗ ನಾವ ಲೆಕ್ಕ ಹಾಕೊಂಡ್ ಮಾಡಂತ ಹೇಳ್ರಿ. ನಿಮ್ಗೆ ಕೊಟ್ಟಿರ್ಲಿಲ್ಲ ಯಾವ ಈ ತರದ ಲೆಕ್ಕಗಳು? ಇಲ್ರಿ. ಓ, ಅದು ಹಿಂದಿನ ಕ್ಲಾಸ್ ಒಳಗೆ ಕೊಟ್ಟಿದ್ನಿ. ಓಕೆ ಓಕೆ. ಇದ್ರ ಹಿಂದಿನ ಕ್ಲಾಸ್ ಒಳಗೆ ಕೊಟ್ಟಿದ್ದಲ್ಲ ನಾನು ಇಂಥವ್ ನಿಮಗ? ಓಕೆ, ಈಗ ಓಕೆ ಓಕೆ, ಇದರದ್ದು ನಾನು ನಿಮ್ಗೆ ಇನ್ನೂ ಹೋಮ್ವರ್ಕ್ ಕೊಟ್ಟಿರಲಿಲ್ಲ. ಸೊ ಹಂಗದ್ರ ನಾನು ಇಲ್ಲಿ ಕೆಲವೊಂದು ಲೆಕ್ಕಗಳನ್ನ ಕೊಡ್ತೀನಿ. ಈಗ ಕ್ಲಾಸ್ ಒಳಗನ ನೀವು ಇದನ್ನ ಮೊದಲು ಮಾಡ್ರಿ, ಆಮೇಲೆ ನಾವು ಓಕೆ ಆಮೇಲೆ ನಾವು ಮುಂದಿನ ಕ್ರಿಯೆ ಹೋಗೋಣ ಅಂತೇಳಿ. ಸೊ ಸಪೋಸ್ +8 ಐತಿ, ಇದಕ್ಕೆ ನಾನು ಪ್ಲಸ್ ಮಾಡ್ತೀನಿ, -2 ಅನ್ನು ಪ್ಲಸ್ ಮಾಡ್ತೀನಿ. ಎಷ್ಟಾಕೈತಿ ಚಾಟ್ ಬಾಕ್ಸ್ ನೋಡಿ ಟೈಪ್ ಮಾಡ್ಬೋದು ನೀವು. ಓಕೆ, ವೆರಿ ಗುಡ್ ವೆರಿ ಗುಡ್. ಯಾರಿಗೂ ಏನು ಕನ್ಫ್ಯೂಷನ್ ಇಲ್ಲ. ಇದರ ಆನ್ಸರ್ ಏನು ಬರ್ತೈತಿ? 6 ಬರ್ತೈತಿ, ಅಥವಾ +6 ಎಲ್ಲ ಒಂದು. ಇದ್ರೊಳಗೆ ಯಾರಿಗೂ ಇದು ಯಾಕೆ ಹಿಂಗೆ ಬರ್ತೈತಿ ಯಾರಿಗೂ ಡೌಟ್ ಇಲ್ಲಲ್ಲ? ಹಿಂಗೆ ಯಾಕೆ ಬರ್ತೈತಿ? ಯಾಕಂದ್ರೆ 8 ರೂಪಾಯಿ ಅದಾವ ಒಬ್ಬನ ಕಡೆಗೆ, ಇನ್ನೊಬ್ಬನ ಕಡೆಗೆ 2 ರೂಪಾಯಿ ಸಾಲ ಆಯ್ತು. ಅವ್ರು ಇಬ್ರು ಕೂಡಿಬಿಟ್ರು ಅಂತಂದ್ರೆ ಒಟ್ಟಾರೆ ಅವರ ಕಂಪ್ನಿ ಆಸ್ತಿ ಎಷ್ಟಾಯ್ತು? 6 ರೂಪಾಯಿ ಆಯ್ತು. ಅಥವಾ 8 ರೂಪಾಯಿ, 8 ಫೂಟ್ ನೆಲದ ಮೇಲೆ ಮಣ್ಣು ಐತಿ, ಆಮೇಲೆ 2 ಫೂಟ್ ತೆಗ್ಗೈತಿ. ಆ 8 ಫೂಟ್ ನೆಲದ ಮ್ಯಾಗಿರುವಂತಹ ಮಣ್ಣನ್ನ ನಾವು 2 ಫೂಟ್ ತೆಗ್ಗಿನಿಂದಲೇ ಕೂಡಿಸಿಬಿಟ್ಟು ಅಂದ್ರೆ ಏನಾಕತಿ? ಮೊದಲು ತೆಗ್ಗು ತುಂಬತೈತಿ, ಆಮೇಲೆ ಮೇಲೆ 6 ಫೂಟ್ ಮಣ್ಣು ಉಳಿತೈತಿ. ಹಿಂಗೆ ಯೋಚನೆ ಮಾಡ್ಬೋದು. ಓಕೆ, ಸೊ ಅಥವಾ ಈಗ ನಾವೇನು ಅನ್ಬೋದು, ಒಬ್ಬರದ್ದು ಯಾರ್ದೋ ಕಡೆ 8 ರೂಪಾಯಿ ಆಸ್ತಿ ಇತ್ತು ಮೊದಲ, ಆಮೇಲೆ ಇನ್ನೊಬ್ರು 2 ರೂಪಾಯಿ ಸಾಲ ಮಾಡಿದ್ರು. ಆ ಸಾಲವನ್ನ ಅವ್ರಿಗೆ ವರ್ಗಾವಣೆ ಮಾಡ್ತವ್ರು. ಸಾಲ ವರ್ಗಾವಣೆ ಮಾಡೋದು ಗೊತ್ತೈತಿ? ಈಗ ಫಾರ್ ಎಕ್ಸಾಂಪಲ್ ಹಂಗ ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಅಣ್ಣ ತಮ್ಮ ಅದಾರಂತ ತಿಳ್ಕೊರಿಗೆ. ಒಂದ್ಸಲ ಆಗಿತ್ತಿದು, ಖರೆ ಇಬ್ಬರು ಬಿಸ್ನೆಸ್ ಮ್ಯಾನ್. ತಮ್ಮಂದು ಸಾಲ ಇತ್ತು. ಆ ಸಾಲವನ್ನು ಬ್ಯಾಂಕ್ನವ್ರು ಏನ್ ಮಾಡ್ರು, ಅವ್ನು ತೀರ್ಸಕ್ಕಾಗ್ಲಿಲ್ಲ ಅಂತ ಅಣ್ಣನಿಗೆ ವರ್ಗಾವಣೆ ಮಾಡಿದ್ರು. ಅಂದ್ರೆ ಅವ್ನು ಒಪ್ಪಿದ, ಅಣ್ಣ ನನಗೆ ವರ್ಗಾವಣೆ ಮಾಡ್ರಿ ಅಂತ. ಅವಾಗ ವರ್ಗಾವಣೆ ಮಾಡಿದ್ರು ಅಂದ್ರೆ ಅವ್ನ ಸಾಲವನ್ನ ಇವ್ನಿಗೆ ಸೇರಿಸ್ಲಾಯ್ತು. ಅವಾಗ ಅಣ್ಣನ ಆಸ್ತಿ 2 ರೂಪಾಯಿ ಇತ್ತು, ತಮ್ಮಂದು 2 ರೂಪಾಯಿ ಸಾಲ ಇತ್ತು ಅಂದ್ರೆ ಅಣ್ಣನ ಆಸ್ತಿ ಯಾವಾಗ 6 ರೂಪಾಯಿ ಇಳಿತಿತ್ತು.
ಸೊ ನೋಡ್ರಿ ಒಂದು ನೀವು ಇಲ್ಲಿ ತಿಳ್ಕೊಬಹುದು, ಇದೇನಿದು ಸಾಲ ಇದೆ, ನೀವೇ ಹೇಳಿದ್ರಿ -2 ಅಂದ್ರೆ ಸಾಲ. ಸಾಲವನ್ನು ಕೂಡ್ಸೋದಂದ್ರು ಒಂದ, ನಚ್ಕೊಟ್ ಕೇಳಿದ್ನ, ಸಾಲವನ್ನು ಕೂಡ್ಸೋದಂದ್ರು ಒಂದ, ಅಷ್ಟು ರೊಕ್ಕ ಕಳಿಯೋದಂದ್ರು ಒಂದ. ನೋಡ್ರಿ ಯಾವುದೇ ಒಂದು ಸಂಖ್ಯೆಗೆ ನಾವು ಸಾಲ ಕೂಡ್ಸೋದು, ಸಾಲವನ್ನು ನಾ ಏನ್ ಮಾಡಾಕತ್ತೀನಿ ಇಲ್ಲೇ ನೋಡ್ರಿ, ಏನ್ ಮಾಡಾಕತ್ತೀನಿ ಇಲ್ಲಿ ನಾನು ಕೂಡ್ಸಾಕತ್ತೀನಿ. ಸಾಲವನ್ನು ಕೂಡ್ಸೋದಂದ್ರು ಒಂದ, ಅಷ್ಟು ಕಳಿಯೋದಂದ್ರು ಒಂದ. ನೋಡ್ರಿ ಹಿಂಗ್ ಮಾಡಿದ್ರು ನಮ್ಗೆ ಅಷ್ಟ ಬರ್ತಿತ್ತು ನೋಡ್ರಿ. ಇಲ್ಲಿ ವ್ಯವಕಲನ ಮಾಡತ್ತೇನೆ, ಆದ್ರೆ ಇಲ್ಲಿ ಏನ್ ಮಾಡತ್ತೇನೆ, ಮೇಲೆ ಸಂಕಲನ ಮಾಡಾಕತ್ತೀನಿ. ಸೊ ನೆಗೆಟಿವ್ ನಂಬರ್ಸ್ ಅನ್ನ ಸಂಕಲನ ಮಾಡೋದು ವ್ಯವಕಲನ ಮಾಡಿದ ಹಂಗನೇ ಇರ್ತದೆ ನೋಡ್ರಿ. ಋಣ ಸಂಖ್ಯೆಯನ್ನು ನಾನು ಕೂಡಿಸೋದು ಹೆಂಗಿರ್ತತಿ, ವ್ಯವಕಲನ ಮಾಡಿದಂಗನೇ ಇರ್ತೈತಿ. ಸೊ ನಿಮ್ಗೆ ಯಾರು ನಾನು ನಿಮ್ಗೆ ಇನ್ನೂ ಸ್ವಲ್ಪ ಸಾಲ ಕೂಡಿಸ್ತೇನೆ, ನಿಮ್ಮ ಆಸ್ತಿಗೆ ಸಾಲ ನಾ ಕೂಡಿಸ್ತೇನೆ ಅಂದ್ರೆ ನೀವು ಹ್ಞೂ ಅನ್ಬೇಕೋ ಬೇಡ ಅನ್ಬೇಕು? ನಿಮ್ಮ ಆಸ್ತಿ ಎಷ್ಟೋ ಐತಿಗೆ ಅದಕ್ಕೊಂದ್ ಸ್ವಲ್ಪ ಸಾಲ ಕೂಡಿಸ್ಕೊರಲ್ಲ ಅಂದ್ರೆ, ನನ್ ಸಾಲ ಐತದಂದ್ರೆ ಸೊ ಸಾಲ ಕೂಡ್ಸೋದಂದ್ರು ಒಂದ, ಅಷ್ಟ್ ರೊಕ್ಕ ನಿಮ್ದು ಕಳಿಯೋದಂದ್ರು ಒಂದ. ನೋಡಿ ಸಾಲ ಅನ್ನೋದೇನದು ತೆಗ್ಗಿದ್ದಂಗಿದು, ತೆಗ್ಗನ್ ಕುಡ್ಸ್ಕೋಬಾರ್ದು. ತೆಗ್ಗನ್ ಕುಡ್ಸ್ಕೊಂಡ್ಬಿಟ್ರೆ ಏನಾಗ್ಬಿಡ್ತೈತಿ, ಇಷ್ಟು ಕೊರತೆಯನ್ನು ಕುಡ್ಸ್ಕೊಂಡ್ಬಿಟ್ರೆ ಏನಂದಂಗ ನಿಮ್ದು ಇಷ್ಟು ಕಡಿಮೆ ಆದಂಗ. ಸೊ ಇದು ಎರಡು ಒಂದ ನೋಡಿ. ಸೊ ಇಲ್ಲಿ ಒಂದು ನಿಮ್ಗೆ ಇಲ್ಲಿ ಒಂದು ವಿಶೇಷ ಇದು ಗೊತ್ತಾಗತ್ತೈತಿ, ಏನಪ್ಪಾ, ಪ್ಲಸ್ ಆಫ್ ಮೈನಸ್. ಇದಕ್ಕೆ ನಾವೇಂತೀವಿ ಪ್ಲಸ್ ಆಫ್ ಮೈನಸ್. ಋಣ ಸಂಖ್ಯೆಯ ಆಫ್ ಅಂದ್ರೆ ನೋಡ್ರಿ, ಆಫ್ ಅಂದ್ರ ಇದರ, ಆಫ್ ಅಂದ್ರೆ ಇಂಗ್ಲಿಷ್ ನೋಡ್ರಿ. ಈಗ ನಾವೇನ್ ಹೇಳ್ತೇವೆ, ನೇಮ್ ಆಫ್ ಮೈ ಸ್ಕೂಲ್, ನನ್ನ ಶಾಲೆಯ ಹೆಸರು. ನೇಮ್ ಆಫ್ ಮೈ ಸ್ಕೂಲ್, ಆಫ್ ಮೈ ಸ್ಕೂಲ್, ಆಫ್. ಕಲರ್ ಆಫ್ ಮೈ ಶರ್ಟ್, ನನ್ನ ಅಂಗಿಯ ಬಣ್ಣ, ಅಂಗಿಯ ಬಣ್ಣ. ಆಫ್ ಅಂದ್ರೆ ಏನು, ಇದರ. ಅಂದ್ರ ಋಣ ಸಂಖ್ಯೆಯ ಸಂಕಲನ, ಋಣ ಸಂಖ್ಯೆಯ ಸಂಕಲನ. ಇದು ನೋಡ್ರಿ, ಇದು ಪ್ಲಸ್ ಆಫ್ ಮೈನಸ್. ಇದು ಇಲ್ಲಿ ಏನು ನಡಕ್ ಮತ್ತೇನು ಸಂಖ್ಯೆ ಇಲ್ಲ, ಇಲ್ಲಿ ಪ್ಲಸ್ ಆಫ್ ಮೈನಸ್, ಒಂದಾದ್ಮೇಲೆ ಒಂದದ ಚಿಹ್ನೆಗಳು ನೋಡ್ಕೊರಿ, ಇಲ್ಲಿ ಒಂದಾದ್ಮೇಲೆ ಒಂದ್ ಚಿಹ್ನೆಗಳು ಅದಾವ. ಪ್ಲಸ್ ಆಫ್ ಮೈನಸ್, ಪ್ಲಸ್ ಆಫ್ ಮೈನಸ್ ಏನಾಕೈತಿ, ಮೈನಸ್. ಪ್ಲಸ್ ಆಫ್ ಮೈನಸ್ ವ್ಯವಕಲನ ಮಾಡಿದಂಗೆ. ಇದೇನ್ ಹೇಳಿದಲ್ಲ, ಈಗ ಸಾಲವನ್ನ ಕೂಡಿಸೋದಂದ್ರ ಕಳಿಯೋದು, ಸಾಲವನ್ನು ಕೂಡಿಸೋದಂದ್ರ ಕಳೆದ ಹಂಗನ. Adding a negative number is same as subtraction. Adding a negative number is same as subtraction. Plus of minus is always minus. So ಇಲ್ಲಿ ಹೆಂಗಾತ್ ನೋಡ್ರಿ, ಪ್ಲಸ್ ಆಫ್ ಮೈನಸ್, ಒಂದಾದ್ಮೇಲೆ ಒಂದು ಚಿಹ್ನೆಗಳು ಬಂದು, ಅದಕ್ಕೆ ಯಾವ್ದು ಸಂಖ್ಯೆ ಇಲ್ಲದ. ಪ್ಲಸ್ ಆಫ್ ಮೈನಸ್ ಋಣ ಸಂಖ್ಯೆಯ ಸಂಕಲನ, ವ್ಯವಕಲನಕ್ಕ ಇದು ನಿಮಗೆ ಮುಂದೆ ಸಿಂಪ್ಲಿಫೈ ಭಾಳ ಸಲ ಬೇಕಾಕತ್ತಿದ್ದು. ಬ್ರಾಕೆಟ್ ಹೊರಗೆ ಪ್ಲಸ್ ಇದ್ದಾಗ ಒಳಗಿನ ಚಿಹ್ನೆ ಏನಾಗ್ಬಿಡ್ತೈತಿ, ಮೈನಸ್ ಇದ್ದು ಹೊರಗೆ ಬಂದ್ಬಿಡ್ತೈತಿ. ಇರ್ತಿ. ಸೊ ನೀವು ಹಿಂಗ್ ಬರ್ಕೋಬಹುದು, ಸಿಂಪ್ಲಿಫೈ ಮಾಡ್ಕೋಬಹುದು. ಇನ್ನು ನಾನು ಮುಂದೆ ಏನ್ ಮಾಡ್ತೀನಿ, ನಿಮ್ಗೆ ಸಿಂಪ್ಲಿಫೈ ಮಾಡಕ್ ಹೇಳ್ತೇನೆ ನಾನು. ಹೆಂಗ, ಈಗ 8 ಪ್ಲಸ್ -2 ಇತ್ತಂತ ತಿಳ್ಕೊರಿ, ಇದನ್ನ ಹೆಂಗ್ ಬರ್ಕೋಬಹುದು ಗೊತ್ತೈತಿ, ಮುಂದೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಈ ಪ್ಲಸ್ ಆಫ್ ಮೈನಸ್ ಏನೈತಿ, ಮೈನಸ್ ಐತಿ. ಸೊ ಇದನ್ನ ಡೈರೆಕ್ಟ್ಲಿ ಹಿಂಗ್ ಬರ್ಕೋಬಹುದು. ಇದು ಬೀಜಗಣಿತ ಒಳಗೂ ನಿಮ್ಗೆ ಬರ್ತೈತಲ್ಲ, ಅವಾಗ ಭಾಳ ಈಸಿ ಆಗಿಬಿಡ್ತೈತಿ ಇದು. ಈಗ y ಪ್ಲಸ್ -2x ಹಿಂಗಿತ್ತಂದ್ರೆ ನೀವೇನ್ ಬರ್ಕೋತೀರ ಗೊತ್ತೈತಿ, ಇದನ್ನ ಇಮಿಡಿಯೇಟ್ಲಿ ನಾನು ಏನ್ ಬರ್ಕೋತೀನಿ, 2x + y ಅಂತ ಬರ್ಕೊಂಡ್ಬಿಡ್ತೀನಿ. ಯಾಕಂತ ನಿಮ್ಗೆ ಗೊತ್ತಾಗುದಿಲ್ಲ ಇದು ಹೆಂಗ್ ಬಂತು ಅಂತೇಳಿ. ಈಗ ನೋಡ್ರಿ ಗೊತ್ತಾಕೈತಿ ನಿಮ್ಗೆ ಯಾಕೆ ಹಿಂಗ್ ಬಂತು. ಮೊದ್ಲೇನ್ ಮಾಡ್ಕೊಂಡಿ ನಾನು, ಇದನ್ನ ಪ್ಲಸ್ ಆಫ್ ಮೈನಸ್ ಏನ್ ಮಾಡ್ಕೊಂಡಿ, ಸರಿ ಇದೇನಾಗ್ತಿದ್ದು ಮೊದಲ, y ಪ್ಲಸ್ ಆಫ್ ಮೈನಸ್ ಏನಾಯ್ತು, ಮೈನಸ್ 2x. ಸಾರಿ, ನಾನು ಇಲ್ಲಿ ಬೇರೆ ತಿಳ್ಕೊಂಡಿದ್ನಿ. ಸೊ y - 2x ಇದೆಷ್ಟಾಯ್ತು, y - 2x ಅದು. ಸೊ ಈ ತರ ನಿಮಗೆ ಕ್ಲೀನ್ ಆಗಿ ಗೊತ್ತಾಗಬೇಕು. ಓಕೆ, ಸೊ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಈಗ ನಾನೇನ್ ಮಾಡಿದೀನಿ, ಋಣ ಸಂಖ್ಯೆ ಸಂಕಲನ ನೋಡಿದ್ನಿ. ಈಗ ಋಣ ಸಂಖ್ಯೆಗೆ ಇನ್ನೊಂದು ಸಂಕಲನ ನೋಡಿದೆ, 10 ಪ್ಲಸ್ -12. ಈಗ ನಾ ಬ್ರಾಕೆಟ್ ಹಾಕೋದಿಲ್ಲ, ಗೊತ್ತಾಗ್ತಿದ್ರು 10 + -12 ಅಂದ್ರೆ ಋಣ 12 10 ಕೂಡ್ಸಾಕತ್ತೀನಿ. ಎಷ್ಟು ಹಾಕತ್ತಿದ್ರು ಉತ್ತರ ಟೈಪ್ ಮಾಡಿ. ವೆರಿ ಗುಡ್. ಆನ್ಸರ್. ಓಕೆ, ವೆರಿ ಗುಡ್. ನೀವೀಗೇನು ಸ್ಕೂಲ್ನಾಗ ಹೇಳಿದ್ರು ಯಾವ ನಿಯಮಗಳನ್ನು ನೆನಪು ಮಾಡ್ಕೊಳ್ಳೋದು ಏನು ಬೇಕಾಗಿಲ್ಲ ನೋಡ್ರಿ.
ಸಿಂಪಲ್ ಥಿಂಕ್ ಮಾಡ್ರಿ, ಸಿಂಪಲ್ ಆಗಿ ಥಿಂಕ್ ಮಾಡ್ರಿ. ಈಗ ನೀವು ನಿಮ್ಮ ಅಗ್ದಿ ಸಣ್ಣ ತಮ್ಮ ತಂಗಿ ಅದರ ಅವ್ರಿಗೂ ಸಹಿತ ನೀವು ಇದನ್ನು ತಿಳಿಸಿ ಹೇಳ್ಬೋದು. ಆತರ ನಿಯಮಗಳೆಲ್ಲ ಬಹಳ ಬೇಡ, ನಿಯಮಗಳಿದ್ದು ಅಂದ್ರೆ ತಲೆ ಕೆಡಿಸ್ತಾಯಿಲ್ಲ. ಆಮೇಲೆ ನಿಯಮ ನೋಡೋದು, ಯಾಕೆ ನಿಯಮ ಬಂದಿದೆ ನಿಮಗೆ ನಿಯಮ ಜೋಡಿನೂ ಹೊಂದುತ್ತದೆ, ನಿಯಮ ಏನ್ ಬಿಟ್ಟು ನಾವು ಹೋಗುದಿಲ್ಲ. ಓಕೆ, ಈಗ ಇನ್ನೊಂದು ನೋಡೋಣ. ಈಗ ಧನ ಸಂಖ್ಯೆಗೆ ಋಣ ಸಂಖ್ಯೆ ಕೂಡಿಸ್ತೀವಿ. ಈಗ ಋಣ ಸಂಖ್ಯೆಗೆ ಧನ ಸಂಖ್ಯೆ ಕೂಡಿಸೋ ನೋಡೋಣ. ಈಗ -10 ಐತಿ +20 ಮಾಡ್ತೇನೆ. ಈ ಒಂದು ಋಣ ಸಂಖ್ಯೆ ಐತಿ, ಇದಕ್ಕೆ ನಾನು +20 ಅನ್ನು ಕೂಡ್ಸಾಕತ್ತೀನಿ. ಎಷ್ಟಾಯ್ತು? +10. ಹಾ, ಸೊ ಎಲ್ಲ ಒಂದ ಹೌದಲ್ಲ. ಸೊ ಸಾಲ ಇತ್ತು 10 ರೂಪಾಯಿ, ಅದಕ್ಕೆ ನಾವು 20 ರೂಪಾಯಿ ಕೂಡಿಸ್ತು ಅಂದ್ರೆ ಏನಾಯ್ತು? ಸಾಲ ತೀರಿ ಮೇಲೆ 10 ರೂಪಾಯಿ ಉಳಿತಾವ. ಆಮೇಲೆ -10ಗೆ ನಾನು -20 ಕೂಡಿಸ್ತೇನೆ, ಆವಾಗ ಏನಾಯ್ತು? -30. -30 ಆಯ್ತು. -30 ಆಯ್ತು. ವೆರಿ ಗುಡ್, ವೆರಿ ಗುಡ್. ಸಾಲ ಇತ್ತು, ಅದಕ್ಕೆ ಸಾಲ ಕೂಡಿತು, ಹೆಚ್ಚಿನ ಸಾಲ ಆಯ್ತು. ಸಾಲಕ್ಕೆ ಸಾಲ, ತೆಗ್ಗಿಗೆ ತೆಗ್ಗೆ ಕೂಡಿತು, ಅವಾಗೇನಾಯ್ತು? ಹೆಚ್ಚಿನ ದೊಡ್ಡ ತೆಗ್ಗಾಯ್ತು. -10 + -20. ಈಗ ಓಕೆ, ಇದಾಯ್ತು. ಸೊ ಸೊ ಈಗ ಸಂಕಲನ ನಿಮ್ಗೆ ಓಕೆ ಕ್ಲಿಯರ್ ಆಯ್ತು. ಸಂಕಲನ ಕ್ಲಿಯರ್ ಆಯ್ತು. ಸಂಕಲನದಾಗ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ ವ್ಯವಕಲನ ನೋಡಿ. ವ್ಯವಕಲನ ಹೆಂಗ್ ಮಾಡೋದು? ಓಕೆ, ಸಿಂಪಲ್. ನಿಮ್ಗೆ ವ್ಯವಕಲನ ಗೊತ್ತೈತಿ. 10ರೊಳಗೆ 2 ಕಳೆದ್ರೆ ಏನಾಯ್ತು? 8 ಬರ್ತೈತಿ. 10ರೊಳಗೆ 12 ಕಳೆದ್ರೆ -2 ಬರ್ತೈತಿ. ಇದು ಗೊತ್ತೈತಿ. -2. ಈಗ -10 ಒಳಗೆ ನಾವು -10 ಒಳಗೆ +5 ಕಡಿಮೆ ಏನ್ ಬರ್ತೈತಿ? -15. ಸೊ ಯೋಚನೆ ಮಾಡಿ ಯೋಚನೆ ಮಾಡಿ ಹೇಳ್ರಿ. ತಪ್ಪ ಬೇರೆ ಬೇರೆ ಬರಾಕತ್ತು ನೋಡ್ರಿ. ಕೆಲವೊಬ್ರು -5 ಬರಾಕತ್ತು, ಕೆಲವೊಬ್ರು -15 ಬರಾಕತ್ತು. ಯೋಚನೆ ಮಾಡಿ -15. ವೆರಿ ಗುಡ್, ವೆರಿ ಗುಡ್. -5 ನೋಡ್ರಿ. 5 ಮತ್ತು -5 ಹೆಂಗ ಬಂತು? ಇದೇನ್ ಹೇಳ್ತೀರಿ ನಾನು? ಯಾರ್ದೋ ಹಿಂದೆ ಮ್ಯೂಸಿಕ್ ಬರಾಕತ್ತೈತಿ, ಅನ್ಮ್ಯೂಟ್ ಮಾಡಿಟ್ಟೇರಿ. ಕೇಳ್ರಿ. ನಿಮ್ ಕ್ಲಾಸ್ ನಡಿಬೇಕಾಗಿದ್ರೆ ಮ್ಯೂಸಿಕ್ ಹಚ್ಚಬಾರ್ದು. ನಿಮ್ ಮ್ಯೂಸಿಕ್ ಒಳಗೆ ಹೆಂಗ್ ಕ್ಲಾಸ್ ಅಟೆಂಡ್ ಆಗಕತ್ತೀರಿ ನೀವು? ಹಿಂದೆ ಮ್ಯೂಸಿಕ್ ಇದ್ದಾಗ ಹೆಂಗೆ ಕ್ಲಾಸ್ ಅಟೆಂಡ್ ಆಗಕ್ ಸಾಧ್ಯತೆ? ಓಕೆ, ಸೊ ನೋಡ್ರಿ, ಈಗಾಗಲೇ ಸಾಲ ಐತಿ 10 ರೂಪಾಯಿ. ಅದ್ರೊಳಗೆ ನಾವು 5 ರೂಪಾಯಿ ಕಳ್ಯಾಕತ್ತಿದ್ದೇವೆ. ಮತ್ತೆ ಅವಾಗ ಎಷ್ಟಾಯ್ತು? ₹5 ಕಳ್ಯಾಕತ್ತೆ ನೋಡ್ರಿ. 10 ರೂಪಾಯಿದೊಳಗೆ ನಾವು 5 ರೂಪಾಯಿ ಕಳೆದಿದ್ವಿ ಅಂತ ತಿಳ್ಕೊರಿ. 10 ರೂಪಾಯಿದೊಳಗೆ ನಾವು 5 ರೂಪಾಯಿನ ಕಳೆದಿದ್ವಿ ಅಂದ್ರೆ ಇದೇ ಎಷ್ಟಾಕಿತ್ತು? 5 ರೂಪಾಯಿ ಆಕಿತ್ತು. 0ದಾಗ ನಾವು 5 ರೂಪಾಯಿ ಕಳೆದಿದ್ರೆ ಎಷ್ಟಾಕಿತ್ತು? -5 ಆಕಿತ್ತು. ಹಂಗಾಗಿ ಈಗಾಗಲೇ ಸಾಲ ಐತಿ, ಅದ್ರಾಗ ಮತ್ತೆ ನಾನು 5 ರೂಪಾಯಿ ಕಳೆದ್ನಿ ಅಂತಂದ್ರೆ ಇಷ್ಟ ಆಗ್ಬೇಕು. 10 ರೂಪಾಯಿದಾಗ 5 ಕಳೆದ್ರೆ 5, 0ದಾಗ 5 ಕಳೆದ್ರೆ -5, -10ರಾಗ ಮತ್ತೆ ಇನ್ನು 5 ಕಳೆದ್ರೆ -15. ಸೊ ಇಲ್ಲಿ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತು. ಏನಪ್ಪಾ? ಮೈನಸ್ ಆಫ್ ಪ್ಲಸ್ ಇದೇನಾಗತ್ತೈತಿ? ಮೈನಸ್. ಸೊ -10 -5 ಅಂತ ಬರ್ದಂಗ ಈ ಪ್ಲಸ್ ಅನ್ನು ಬಿಟ್ಟು. ಸೊ ಇದು ಸಹಿತ ಏನಾಯ್ತು? -15. ಇದು ಎಲ್ಲ ಒಂದ. ಸೊ ಮೈನಸ್ ಆಫ್ ಪ್ಲಸ್ ಏನಾಕತಿ? ಮೈನಸ್. ಪ್ಲಸ್ ಆಫ್ ಮೈನಸ್ ಏನಾಗಿತ್ತು? ಏನ್ ಇದನ್ನ ನೀವು ಕನ್ನಡದಾಗ ಹೇಳ್ಬೇಕಂದ್ರೆ ಏನ್ ಅರ್ಥ ಇದೆ? ನಾ ಇದೇ ಹೇಳಿದ್ದೆ. ಏನಂತ? ಋಣ ಸಂಖ್ಯೆಯನ್ನ ಕೂಡ್ಸೋದಂದ್ರೂ ಏನು? ಕಳೆಯೋದಂದಂಗನ. ಋಣ ಸಂಖ್ಯೆಯನ್ನ ಕೂಡ್ಸೋದಂದ್ರ ಕಳೆಯೋದನ್ನ. ಸಾಲ ಕೂಡ್ಸೋದು ಅಂದ್ರೆ ಏನು? ನಿಮ್ ಕಡೆ ರೊಕ್ಕ ಕಡಿಮೆ ಮಾಡಿದಂಗ. ಋಣ ಸಂಖ್ಯೆಯನ್ನು ಕೂಡಿಸೋದಂದ್ರೆ ಕಳಿಯೋದು. ಹಂಗ ಧನ ಸಂಖ್ಯೆಯನ್ನು ಕಳಿಯೋದಂದ್ರೆ ಏನು? ಕಳಿಯೋದು. ಧನ ಸಂಖ್ಯೆಯನ್ನ ವ್ಯವಕಲನ ಮಾಡೋದಂದ್ರೆ ಏನು? ವ್ಯವಕಲನ, ನಾರ್ಮಲ್ ವ್ಯವಕಲನ. ಮತ್ತೇನು ನೀವು ವ್ಯವಕಲನ ಮಾಡ್ತಾರಲ್ಲ, 10 - 2 = 8 ಹಂಗ ಅದು. ಸೊ ಧನ ಇಲ್ಲೇನ್ ಮಾಡತ್ತೇವೆ? ಒಂದು ಧನ ಸಂಖ್ಯೆ ಐತಿದು, ಈ ಧನ ಸಂಖ್ಯೆ ಐತಿ. 2 ಏನೈತಿದು? ಒಂದು ಧನ ಸಂಖ್ಯೆ ಐತಿದೆ. ಏನ್ ಬರ್ದಿಲ್ಲ ಅಂದ್ರೆ ಇಲ್ಲಿ ಹಿಂದೊಂದು ಪ್ಲಸ್ ಇರತೈತಿ. ನೆನಪಿಟ್ಕೊಳ್ಳಿ, ಏನ್ ಬರ್ದಿಲ್ಲ ಅಂದ್ರೆ ಹಿಂದ್ ಪ್ಲಸ್ ಇರತೈತಿ. ಧನ ಸಂಖ್ಯೆಯಲ್ಲಿ ವ್ಯವಕಲನ ಮಾಡೋದಂದ್ರೆ ವ್ಯವಕಲನ. ಹಂಗ ನೋಡಿ. ಸೊ ಧನ ಸಂಖ್ಯೆಯ ವ್ಯವಕಲನ ಆಕತಿ. ಋಣ ಸಂಖ್ಯೆಯನ್ನು ಕೂಡಿಸೋದು ಏನು? ವ್ಯವಕಲನ ಆಕತಿ.
ಋಣ ಸಂಖ್ಯೆಯನ್ನು ಕೂಡಿಸೋದಂದ್ರೂ ವ್ಯವಕಲನ ಕಳೆಯೋದು. ಧನ ಸಂಖ್ಯೆಯನ್ನು ಕಳೆಯೋದಂದ್ರೂ ಕಳೆಯೋದು. ಇಲ್ಲಿ ಏನಾದ್ರು ಡೌಟ್ ಐತಿ ನಿಮ್ಗ? ಇಲ್ಲಿ ಏನಾದ್ರು ಡೌಟ್ ಐತಿ? ನೋ ಸರ್. ನೋ ಸರ್. ನೋ ಸರ್. ನೋ ಸರ್. ನೋ ಸರ್. ಓಕೆ. ಪ್ರಶಾಂತ್, ಇಲ್ಲಿ ಏನೋ ನೀನು ಗುಣಾಕಾರ ಬಗ್ಗೆ ಬರ್ದಿ. ನಾವು ಈ ಗುಣಾಕಾರ ಬಗ್ಗೆ ಎಲ್ಲರೂ ಮಾತಾಡಿದ್ದೀವಿ ಇಲ್ಲಿವರೆಗೆ. ಈಗ ನಾವು ಗುಣಾಕಾರ ಬಗ್ಗೆ ಎಲ್ಲರೂ ಮಾತಾಡಿದ್ವಿ ಇಲ್ಲಿವರೆಗೆ. ಮೈನಸ್ ಇಂಟು ಪ್ಲಸ್ ಈಕ್ವಲ್ ಟು ಮೈನಸ್, ಹೌದಿಲ್ಲ? ಅದೆಲ್ಲ ಬರಕತ್ತಿಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈಗ ಅದು ಓಕೆ, ಇದಕ್ಕೆ ಅದಕ್ಕೆ ಸಂಬಂಧ ಐತಿ, ಆದ್ರ ಈಗ ಸದ್ಯ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈಗ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಸ್ಲೋ ಆಗಿ ಹೋಗ್ರಿ. ಈಗ ಸ್ವಲ್ಪ ಇದ್ರಕ ಮತ್ತೇನಾಕೈತಿ ನಿಮಗ, ನೀವು ಈಗ ಅದಕ್ಕೆ ಹೇಳಿದ್ದೆ ನಾನು, ಹಿಂದೆ ಏನೇನು ಕಲ್ತಿರೋ ಅದೊಂದು ಸ್ವಲ್ಪ ಕ್ಲೀನ್ ವೈಪ್ ಔಟ್ ಮಾಡಿ, ಆಮೇಲೆ ನಿಮ್ಗೆ ಅದು ಮತ್ತೆ ಕನೆಕ್ಟ್ ಆಕೈತಿ. ಇದಕ್ಕೆ ಅದಕ್ಕೆ ಸಂಬಂಧ ಗೊತ್ತಾಕೈತಿ. ನಿಮ್ಮ ಸ್ಕೂಲ್ನಾಗ ಏನ್ ಕಲಿಸಿದಾರಲ್ಲ ಅದಕ್ಕೆ ಮತ್ತೆ ಇದಕ್ಕೆ ಸಂಬಂಧ ನಿಮ್ಗೆ ಆಮೇಲೆ ಏರ್ಪಡ್ತೈತಿ. ಆದ್ರೆ ಈಗ ಸದ್ಯಕ್ಕೆ ಈ ಕ್ಲಾಸ್, ಈ ಒಂದ್ ಸ್ವಲ್ಪ ಕ್ಲಾಸ್ಗಳು ಮುಗಿಯೋ ಮಟ್ಟ, ಈ ಒಂದು 2-3 ಕ್ಲಾಸ್ ತಗೋತೇನೆ ನಾ ಇದ್ರ ಮೇಲೆ, ಇವು ಮುಗಿಯೋ ಮಟ್ಟ ಈ ಕ್ಲಾಸ್ನಾಗ ಏನ್ ಕಲ್ತಿರಲ್ಲ ನಿಯಮಗಳನ್ನ, ಧನ ಋಣಗಳ ಬಗ್ಗೆ, ಅವನೊಂದು ಸ್ವಲ್ಪ ಬಾಜುಕ್ ಇಟ್ಬಿಡ್ರಿ. ಒಂದು ವೈಟ್ ಬೋರ್ಡ್ ಇಟ್ಕೊಂಡು ನಿಮ್ಮ ಮೈಂಡ್ನ ಒಂದು ಶುಭ್ರವಾದ ಬಟ್ಟೆ ತರ ಇಟ್ಕೊಂಡು ಕೊಡ್ರಿ, ಫ್ರೆಶ್ ಆಗಿ ತಗೊಳ್ರಿ ಅದನ್ನ. ಆಮೇಲೆ ನಿಮ್ಮ ಕ್ಲಾಸ್ನಾಗ ಏನಾಗಿರ್ತೈತಿ ಅದ್ರ ಜೊತೆ ಕನೆಕ್ಷನ್ ಆಗ್ತದೆ. ಈಗ ಸದ್ಯ ಅವನ್ನೆಲ್ಲ ತಗೊಂಡು ಅಂದ್ರೆ ನಿಮ್ ತಲೆಯೊಳಗೆಲ್ಲ ಗೊಂದಲ ಆಗ್ಬಿಡ್ತೈತಿ, ಕನ್ಫ್ಯೂಷನ್ ಭಾಳ ಆಗ್ಬಿಡ್ತೈತಿ. ಈಗ ಅಥವಾ ನಿಮ್ ಯಾರು ಸ್ಕೂಲ್ನಾಗ ಕಲ್ದಿಲ್ದವ್ರು, ನಿಮ್ಮ ಸಣ್ಣ ತಮ್ಮ ತಂಗಿ ಇದ್ರೆ ಅವ್ರು ಈಸಿಲಿ ಕಲ್ಕೊಂಡ್ಬಿಡ್ತಾರೆ ಇದನ್ನ. ಆದ್ರೆ ನಿಮ್ಗದು ಕನ್ಫ್ಯೂಷನ್ ಭಾಳ ಆಗ್ತೈತಿ. ಯಾಕಂದ್ರೆ ನಿಮ್ಗೆ ಏನಾಗೈತಿ, ಈಗಾಗಲೇ ಕೆಲವೊಂದು ವಿಷಯಗಳನ್ನ ಏನಾಗಿದಾರೋ ಹೇಳಿದಾರ, ಬೇರೆ ರೀತಿಯಿಂದ ಹೇಳಿದಾರ. ಅವ್ನು ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡಬೇಕು, ಹಿಂಗೇನೇನೋ ಹೇಳಿರ್ತಾರೆ ನಿಮಗೆ. ಅದು ಯಾಕೆ ಅನ್ನೋದು ಹೇಳಿರೋದಿಲ್ಲ. ಈಗ ಅದಕ್ಕೂ ಇದಕ್ಕೂ ನೀವು ಏನ್ ಮಾಡ್ತೀರಿ, ಹೋಲಿಕೆ ಮಾಡಿ ಈಗ ನೋಡಾಕತ್ತೀರಂದ್ರ ನಿಮ್ ತಲೆಯೊಳಗೆ ಎಲ್ಲಾ ಕನ್ಫ್ಯೂಷನ್ ಆಗ್ಬಿಡ್ತೈತಿ. ಅದ್ರ ಬದ್ಲಿ ನೀವು ಸಿಂಪಲ್ ಆಗಿ ಯೋಚನೆ ಮಾಡ್ಬೇಕು, ಅದನ್ನೆಲ್ಲ ಹೊರಗೆ ಬಿಟ್ಬಿಡ್ರಿ. ಬಿಟ್ಟು ಏನಪ್ಪಾ, ಧನ ಸಂಖ್ಯೆ ಅಂದ್ರೆ ಏನು, ಋಣ ಸಂಖ್ಯೆ ಅಂದ್ರೆ ಏನು ಅಷ್ಟೇ ಹೇಳಿದ್ವಿ ನಾವು. ಧನ ಸಂಖ್ಯೆ ಅಷ್ಟು ರೊಕ್ಕ, ಋಣ ಸಂಖ್ಯೆ ಅಂದ್ರೆ ಅಷ್ಟು ಸಾಲ, ಅಥವಾ ಇದು ಉಪ್ರ, ಇದು ತೆಗ್ಗ, ಈ ತರ ನಾವು ಹೇಳಿದ್ದೇನೆ. ಹಂಗ ಸಿಂಪಲ್ ಆಗಿ ತಿಳ್ಕೊಂತ ಹೋಗ್ರಿ, ಆಮೇಲೆ ನಾವು ನೋಡೋಣ. ಸೊ ಈಗ ಅಷ್ಟರವರೆಗೆ ನೀವು ಗುಣಾಕಾರದು ಈಗ ಬಿಟ್ಬಿಡೋಣ. ಸೊ ಇದು ಗುಣಾಕಾರಕ್ಕೆ ನೀವು ಹೇಳಿದ್ ಕರೆಕ್ಟು. ಗುಣಾಕಾರಕ್ಕೂ ಈಗ ಪ್ಲಸ್ ಆಫ್ ಮೈನಸ್, ಮೈನಸ್ ಆಫ್ ಪ್ಲಸ್ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧ ಐತಿ. ಆದ್ರೆ ಒಮ್ಮೆಗೆ ಹೋಗೋದು ಬೇಡ. ಅಲ್ಲಿ ಈಗ ನಾವು ಬರೀ ಏನ್ ನೋಡಾಕತ್ತೀವಿ, ಸಂಕಲನ ಮತ್ತು ವ್ಯವಕಲನ. ಈಗ ಋಣ ಸಂಖ್ಯೆಯ ಸಂಕಲನ ಅಂದ್ರೆ ಏನಂತ ಹೇಳಿದ್ ನಾನು. ಹೆಂಗಾರ ಋಣ ಸಂಖ್ಯೆಯನ್ನು ಕೂಡಿಸೋದಂದ್ರೆ ಏನಂತ ಹೇಳಿದ್ನಿ, ಮೈನಸ್ ಮಾಡ್ದಂಗ ಅಂತ ಹೇಳಿದ್ರಿ. ಕರೆಕ್ಟ್. ಆದ್ರ ಈಗ ಋಣ ಸಂಖ್ಯೆಯನ್ನು ವ್ಯವಕಲನ ಮಾಡ್ಬೋದ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದ್ರ, ಈಗ ಒಬ್ಬನ ಕಡೆ ಏನೂ ಇಲ್ಲ, ನಾ ಏನ್ ಮಾಡ್ತೀನಿ, ಹಿಂಗೂ ಬರಿಬೋದು ನಾನು. ನೋಡ್ರಿ ನೆನಪಿರ್ಲಿ, ನಾನು ಗಣಿತದೊಳಗೆ ಏನ್ ಮಾಡ್ಬೋದು, ಯಾವ ಸಂಖ್ಯೆಗಳು ಅಂದ್ರೆ ಅದ್ರ ನಡುಕ್ಕೆ ಏನ್ ಮಾಡ್ಬೋದು, ಯಾವ್ದು ಕ್ರಿಯೆಯನ್ನು ಬರಿಬೋದು. ನನಗೆ ಫ್ರೀಡಮ್ ಐತಿ ಬರ್ಯಾಕ. ಸೊ ನಾನು ಇಡ್ತೀನಿ 0 ಇಡ್ತೀನಿ ಇಲ್ಲಿ, ಆಮೇಲೆ -2 ಇಲ್ಲಿ ಇಡ್ತೀನಿ, ನಡುಕ್ ವ್ಯವಕಲನ ಚಿಹ್ನೆ ಬರಿತೀನಿ. ಇದ್ರ ಅರ್ಥ ಏನಪ್ಪಾ? ಈಗ ಹಂಗಾರ ಒಬ್ಬನ ಕಡೆ ಏನೂ ಇಲ್ಲ, 0 ಐತೆ ಅವನ ಕಡೆ. ಅವನು ನಾನು -2 ಕಳ್ಯಾಕತ್ತೇನೆ. ಇದ್ರ ಉತ್ತರ ಮಜಾ ಅಂದ್ರೆ ಎಷ್ಟು ಬರ್ತೈತಪ್ಪ ಅಂದ್ರ +2 ಬರ್ತೈತಿ. ಕ್ವಶನ್ ಯಾಕೆ ಹಿಂಗಾಗ್ತೈತಿ? ಯಾರಾದ್ರೂ ಹೇಳ್ಬೋದಾಗಿತ್ತು ಅಂತಂದ್ರೆ ಕೈ ಎತ್ತಬೇಕು. ಹೆಂಗ್ ಹೇಳ್ಬೇಕಪ್ಪ ಅಂದ್ರೆ, ನಿಮ್ ಸಣ್ಣ ತಮ್ಮ ತಂಗಿ ಬಂದ್ರವರೆಗೂ ತಿಳಿಬೇಕು ನೀವು ಹೇಳಿದ್ದು, ಒಪ್ಪಬೇಕವ್ರು. ಹಂಗ ಹೇಳ್ಬೇಕು, ಒಪ್ಪಬೇಕವ್ರು. ಹೌದು ಖರೆ, ಹಿಂಗಿಲ್ದ ಬೇರೆ ಆಗಕ್ ಸಾಧ್ಯ ಇಲ್ಲ, ಹಂಗ ಒಪ್ಪಬೇಕು. ಸರಿ ನಾ ಹೇಳಿರಿ, ನಮಗ್ ಟೀಚರ್ ಹೇಳ್ಯಾರ್ರಿ ಮೈನಸ್ ಆಫ್ ಮೈನಸ್ ಪ್ಲಸ್ ಆಕೈತಂತ, ಈ ಉತ್ತರ ಬರಬಾರ್ದು. ಸರಿ ಆದಿಲ್ರಿ. ನೋಡೋಣ. ಯಾರು ಹೇಳ್ತೀರಿ? ಶ್ರೀಶಾ? ಹಾ ರೀ. ಓಕೆ, ವೈಶಾಲಿ, ಸುಷ್ಮಿತಾ, ವಿದ್ಯಾ, ಓಕೆ. ಶ್ರೀಶ್ ಏನ್ ಹೇಳ್ತಾ ನೋಡೋಣ, ಹೇಳಿ ಶ್ರೀಶ್.
ಸರಿ ಒಬ್ಬೊಂದ್ ಕಡೆ ಏನು ಇಲ್ರಿ ಅವ್ ₹2 ಸಾಲ ತಗೋತಾನ್ರಿ ಅದಕ್ +2 ಆಗ್ತದ್ರಿ. ₹2 ಸಾಲ ತಗೊಂಡ ಈಗ ನಿನ್ ಕಡೆ ಏನೂ ಇಲ್ಲ, ಹಾ ರೀ. ನೀ ₹2 ಸಾಲ ತಗೊಂಡೆ, ಅವ್ ನಿನ್ ಕಡೆ ₹2 ಉಳಿತಾವು. ಹಾ ರೀ ₹2 ಬರ್ತಾವಲ್ರಿ ಸಾಲ ತಗೊಂಡಿದ್ರಿ. ನಿನ್ ಕಡೆ ₹2 ಬರ್ತಾವ ಅಲ್ಲ, ನಿನ್ ₹2 ಸಾಲ ಐತಲ್ಲ ನಿಂದು. ನಾ ಸಾಲ ತಗೊಂಡ್ ನನ್ನ ಕಡೆ ನಂಗೆ ರೊಕ್ಕ ಬಂದ ನಂಗೆ ಅಷ್ಟು ರೊಕ್ಕದವ ನೀ ನಾನು ಯಾರ ಕಡೆ ₹2 ಆಕ್ಚುಲಿ ಕೈಯಾಗದವಲ್ಲ ಅವನಷ್ಟ ಸಮ ನೀ ನಾನು ಇಲ್ಲ. ತಿಳ್ಕೊಲಿಲ್ಲ ನೀವು. ₹2 ನೀವು ಸಾಲ ತಗೊಂಡಾಗ ನಿಮ್ದು ಆಸ್ತಿ ಎಷ್ಟಾಯ್ತು? ₹2 ಆಗ್ಲಿಲ್ಲ. -2. ನೀವು -2 ಪರಿಕಲ್ಪನೆಯನ್ನು ಕರೆಕ್ಟ್ ಆಗಿ ತಿಳ್ಕೊಂಡಿಲ್ಲ ನೋಡ್ರಿ. ನೀವು ಯಾರ್ದೋ ಕಡೆ ₹2 ಸಾಲ ತಗೊಂಡ್ರಪ್ಪ, ನನ್ ಕಿಶದಾಗ ₹2 ಬಂದು ಅಂದ್ರೆ ನಂಗೆ ₹2 ಬಂತು ಅಂತಲ್ಲ. ನಿಮ್ ಆಸ್ತಿ ಎಷ್ಟೈತಿ? ₹2 ಸಾಲದಷ್ಟೈತಿ. ಮತ್ ಹಂಗಿದ್ರೆ ಮತ್ ನಾನು ಸಾಲ ತಗೊಂಡ್ ಶ್ರೀಮಂತ ಆಗ್ತೀನಲ್ಲ. ನಾವಾಗ ಏನ್ ಹೇಳಿದ್ವಿ ಮೊದಲು ಕಂಪೇರ್ ಮಾಡ್ಬೇಕಾದ್ರೆ, ಒಬ್ಬ ಮನುಷ್ಯ ಏನು ಸಾಲ ತಗೊಂಡಿಲ್ಲ ಅವ ಶ್ರೀಮಂತನೋ, ಒಬ್ಬ ₹2 ಸಾಲ ಮಾಡಿದ ನೀವು ಶ್ರೀಮಂತನೋ? ಯಾರು ಶ್ರೀಮಂತ ಅಂತ ಏನ್ ಹೇಳ್ತೀರಿ ನೀವು ಅವಾಗ ಉತ್ತರ? ಒಬ್ಬ ಮನುಷ್ಯ ಏನು ತಗೊಂಡಿರ್ಲಿಲ್ಲ. ಮತ್ತೆ ನೀವು ಅನ್ಬೋದು ನನ್ ₹2 ಸಾಲ ಇವ್ನ ಕೈ ಏನೂ ಇಲ್ಲ, ನನ್ ಕಿಶದಾಗ ₹2 ಅದಾವಲ್ಲ ಅಂದ್ರೆ ಹಂಗಲ್ಲ. ಕೊಡ್ಬೇಕೈತ್ಲ ಅವನು, ಬಿಡಂಗಿಲ್ಲ. ಸಾಲ ತಗೊಂಡವ್ರು ಸಾಲ ಕೊಟ್ಟವರು ಅಲ್ಲ. ಶ್ರೀಶಿಂದ ಉತ್ತರ ಕರೆಕ್ಟ್ ಇಲ್ಲ. ನೆಕ್ಸ್ಟ್ ಯಾರು ಹೇಳ್ಬೋದು? ಕೈ ಎತ್ತರಿಗೆ, ಉಳಿದವ್ರ ಕೈ ಇಳಿಸ್ರಿ. ಇದ್ಯಾಕೆ ಹಿಂಗ? ಹರ್ಷಿತಾ. ಸರ್ 0 -2 ಕಡೆ ಕೆಲಸ ಮಾಡಿರ್ತೈತ್ ಸರ್, ಅದಕ್ಕ ₹2 ಕೊಟ್ರ ಒಂದಾಕತ್ತಲ್ ಸರ್ +2. ₹2 ಎಲ್ಲಿ ಕೊಡಾಕತ್ತೀರಿ? ಸಾಲ ಕಳ್ಯಾಕತ್ತೀರಿ ಇಲ್ಲಿ. ಕೆಲ್ಸ ಮಾಡಿರ್ತಾನ ಸರ್ 0. 0 ಏನಾಯ್ತು? 0 ಹೋಗಿ ಕೆಲ್ಸ ಮಾಡಿರ್ತಾನ ಸರ್ -2 ಕಡೆ. ಪ್ಲಸ್ ಆಗ್ಬೇಕಲ್ಲ ಅವಾಗ. ಇಲ್ಲಿ ಪ್ಲಸ್ ಕೊಟ್ಟಿಲ್ಲ ನಾನು, ಇಲ್ಲಿ ವ್ಯವಕಲನ ಮಾಡಾಕತ್ತೀನಿ. ಇಲ್ಲಿ ವ್ಯವಕಲನ ಮಾಡತ್ತೇನಲ್ಲ ಇಲ್ಲ ನಾನು. ಎಸ್ ಸರ್. ಚೈತನ್ಯ ಏನ್ ಹೇಳ್ಬೇಕು? ಝೀರೋ ಅನ್ನೋವ ಸಾಲ ಕೊಟ್ಟಿರ್ತಾನ್ರಿ ₹2 ಮೈನಸ್. 0 ಅನ್ನೋ ಮನುಷ್ಯ ಅಲ್ಲ. ಅಲ್ಲ, 0 ಅನ್ನೋ ಮನುಷ್ಯ ಅಲ್ಲ. ಇದು 0 ಅನ್ನೋದು ನಿಮ್ ಕಡೆಗೆ ಇರುವಂತದ್ದು. ನಿಮ್ ಕಡೆಗೆ ಏನೂ ಇಲ್ಲ. ಈಗ ನೀವು ಒಬ್ರ ಅದರ ತಿಕ್ಕೋರಿಗೆ ನಿಮ್ ಕಡೆಯಿಂದ ನಾನು -2 ಕಳ್ಯಾಕತ್ತೇನೆ. ಇದ್ರ ಅರ್ಥ ಅವಾಗ ಅವ್ರಿಗೆ +2 ಆಕೈತ್ಲಲ್ರಿ ಕೊಟ್ಟ ಕೂಡ್ಲೆ. ತಿಳಿಲಿಲ್ಲ ನೀನ್ ಹೇಳಿದ್ರು. ನೋಡೋಣ ಮತ್ತೆ ಯಾರು ಏನ್ ಹೇಳ್ತಾರೆ. ಸುಷ್ಮಿತಾ ಏನ್ ಹೇಳ್ತಿ? ಸರಿ 0 ಒಳಗ್ರಿ -2 ಕಳೆದ್ರೆ +2 ಆಕೈತಿಲ್ರಿ. ಯಾಕ? ಅಂದ್ರೆ 0ದೊಳಗೆ 2 ಕಳೆದ್ರಿ 0ದೊಳಗೆ 2 ಕಳೆದ್ರೆ 2 ಬರ್ತೈತಲ್ರಿ, ಅದಕ್ರಿ 0 -2 ಮಾಡಿರ್ +2. ಇಲ್ಲ, 0ದೊಳಗೆ 2 ಕಳೆದ್ರೆ 2 ಬರೋದಿಲ್ಲ. ಎಷ್ಟು ಬರ್ತೈತಿ? 0ದೊಳಗೆ 2 ಕಳೆದ್ರೆ ಎಷ್ಟು ಬರ್ತೈತಿ? -2 ಸರ್. ಬಟ್ ಇದ್ಯಾಕೆ ಹಂಗಾತ? 0ದೊಳಗೆ ನಾನು -2 ಕಳೆದಾಗ +2 ಅಲ್ಲಿ ಮೈನಸ್ ಆಫ್ ಮೈನಸ್ ಅದೇ ಹೇಳ್ತಾರೆ. ನಾ ಅದನ್ನ ಹೇಳ್ಬೇಡ್ರಿ ಅಂತ ಹೇಳಿದ್ನಿ. ಆ ಕಾರಣ ನೀವ್ ಹೇಳ್ಬೇಕು ಏನಂತ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಕೈತ್ರಿ. ಅದನ್ನ ಕೇಳತ್ತೇನೆ ನಾ ಇಲ್ಲಿ, ಯಾಕೆ ಆಕೈತ್ರಿ ಅಂತ. ಸರ್ ನಾ ಹೇಳಲ್ರಿ. ಸೂರ್ಯ ಯಾಕೆ ಪುರುಕ್ ಹುಡ್ತಾನ್ರಿ? ಸೂರ್ಯ ಪುರುಕ್ ಯಾಕೆ ಹುಡ್ತಾನಂದ್ರ ಸೂರ್ಯ ಈಸ್ಟಿಗೆ ಹುಡ್ತಾನ್ರಿ. ಅದಕ್ರಿ ಈಸ್ಟಿಗೆ ಯಾಕೆ ಹುಡ್ತಾನು? ಈಸ್ಟಿಗೆ ಯಾಕೆ ಹುಡ್ತಾನ? ಪುರುಕ್ ಹುಡ್ತಾನ ಅಲ್ಲ. ನಿಮ್ದೇನಾಗತೈತಿ ಈಗ? ನೀವ್ ಹೆಂಗ್ ಹೇಳಾಕತ್ತೀರಿ? ಹಿಂಗ್ ಹೇಳಾಕತ್ತೀರಿ. ಇಲ್ಲಿಂದ ಬಂದ್ ಮತ್ತೆ ಅಲ್ಲೇ ಹೋಗತ್ತೀರಿ. ಹಂಗ ಹೋಗತ್ತೆ. ನಾ ಕೇಳಿದ್ ಮತ್ತೆ ಅದಕ್ಕೆ ಇದನ್ನ ನಾ ವೈ ಅಂತ ಕೇಳಿದೀನಿ. ನೀವು ಅದಕ್ಕೆ ಆನ್ಸರ್ ಏನ್ ಹೇಳಿದ್ರಿ? ಮೈನಸ್ ಆಫ್ ಮೈನಸ್ ಪ್ಲಸ್ ಆಕೈತಿ. ಅದಕ್ಕೆ ಕೇಳತ್ತೀನಿ ನಾನು ವೈ ಅಂತ. ಅದೇ ಯಾಕೆ ಅದು ಹೇಳ್ತೇನ್ರಿ. ವಿದ್ಯಾ ಹೇಳು ಲಾಸ್ಟ್. ಒಬ್ಬನ್ ಕಡೆ ರೀ ₹0 ಇರ್ತಾವ್ರಿ, ಇನ್ನೊಬ್ಬನ್ ಕಡೆ ರೀ ₹2 ಸಾಲ ಇರ್ತೈತ್ರಿ. ಅವ್ನ 2 ನಾವ್ ಕಳ್ದಾಗ್ರಿ ನಮ್ಗ್ ₹2 ಉಳಿತೈತ್ರಿ.
ಒಬ್ಬನ್ ಕಡೆ 0 ರೂಪಾಯಿ ಇರ್ತಾವ್ರಿ ಇನ್ನೊಬ್ಬ ಕಡೆ ರೀ 2 ರೂಪಾಯಿ ಸಾಲ ಇರ್ತಾವ್ರಿ ಅವ್ನ ಎರಡು ನಾವ್ ಕಳಿಯೋದ್ರಿ. ಇವ್ನು ಕೂಡಿಸಿದಾಗ ಎಷ್ಟಾಗತ್ತಿತ್ತು? ಕೂಡಿಸ್ರಿ -2 ಆಗ್ತಿತ್ರಿ. ಆಗ್ತಿತ್ತು. ಕಳೆದ್ರೆ ಇವ್ನ ಯಾಕೆ ಎರಡು ಪ್ಲಸ್ ಆಗ್ತೈತಿ? ಕಳ್ದು ಅಂದ್ರ ಅವ್ರ ಇಬ್ರದ ಆಸ್ತಿ 2 ಆಗ್ತೈತ್ರಿ. ಯಾಕಂದ್ರ ಅವ್ರಿದ್ದಾರ ಅದ್ ಸಾಲ ಐತ್ಲಾಕ್ರಿ ಸರ್ ಏನು ಸ್ವಲ್ಪ ಐಡಿಯಾ ಬಂದಂಗ ಐತಿ. ಬಟ್ ಉಳ್ದವ್ರಿಗೆ ಕನ್ವಿನ್ಸ್ ಆದ್ರಿ ನೀವು ವಿದ್ಯಾ ಹೇಳೋದನ್ನ? ನೋ ಸರ್. ನೋ ಸರ್. ವಾಣಿ ಕೇಳೋಣ, ಯಾರು ನೋಡೋಣ ಕನ್ವಿನ್ಸ್ ಆಗೋಂಗ್ ಯಾರಾದ್ರೂ ಏನು ಹೇಳ್ತಾರೆ ನೋಡೋಣ. ಎಲ್ಲರೂ ಒಪ್ಪಬೇಕು ನೋಡ್, ಹಂಗ ಯಾರು ಹೇಳ್ತಾರೆ? ವಾಣಿ ಹೇಳಿ. ಸರಿ, ಈಗ ಒಬ್ಬನ ಕಡೆ 0 ರೂಪಾಯಿ ಇರ್ತಾವ್ರಿ. ಒಬ್ಬನ ಕಡೆ 2 ರೂಪಾಯಿ ಸಾಲ ಇರ್ತೈತ್ರಿ. ಅವ್ 2 ರೂಪಾಯಿ ಸಾಲ ತೀರ್ಸಿದಂದ್ರಿ ಪ್ಲಸ್ 2 ರೂಪಾಯಿ. ಎಲ್ಲಿ ತೀರ್ಸಾಕತ್ತಾರ? ಇಲ್ಲಿ ಯಾರು ತೀರ್ಸಾಕತ್ತಿಲ್ಲ ಇಲ್ಲಿ. ಹಂಗ ಓಕೆ. ಈಗ ಓಕೆ, ನಂಗ ಸಾಕಷ್ಟಿಗೆ ಆನ್ಸರ್ ಸಿಕ್ಕಿದವು. ಈಗ ನಾ ಹೇಳ್ತೀನಿ, ಜಸ್ಟ್ ಕೇಳ್ಕೊತ ಹೋಗ್ರಿ. ಸ್ವಲ್ಪ ಕೆಲವೊಬ್ಬರಿಗೆ ಐಡಿಯಾ ಬಂದೈತಿ ನಿಮಗ, ಆದ್ರೆ ಇದು ಇನ್ನೂ ಸ್ಪಷ್ಟ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ವ್ಯವಕಲನ ಅಂದ್ರೆ ಏನು? ಈಗ ನೀವು ಹಿಂಗೆ ಅಂದ್ರೆ ಏನಿದ್ರ ಅರ್ಥ? ಪ್ಲಸ್ 4 ರೂಪಾಯಿದೊಳಗ ಈ 2 ರೂಪಾಯಿ ನೀವೇನ್ ಮಾಡತ್ತೀರಿ? ಪ್ಲಸ್ 4 ಒಳಗ +2 ಅನ್ನ ಕಳೆಯಾಕತ್ತೀರಿ, ಕಡಿಮೆ ಮಾಡಾಕತ್ತೀರಿ, ಕಳೆಯಾಕತ್ತೀರಿ. ಇದ್ರಾಗಿಂದ ಈ 4 ರೂಪಾಯಿ ಇಂದ 4 ಫೂಟ್ ದಿಬ್ಬ ಇತ್ತು, ಅದ್ರೊಳಗ 2 ಫೂಟ್ ಮಣ್ಣನ್ನ ತೆಗಿಯಾಕತ್ತೀರಿ. ತೆಗೆದು ಬಿಟ್ರ ಅಥವಾ 4 ರೂಪಾಯಿ ಇತ್ತು, ಅದ್ರಾಗ 2 ರೂಪಾಯಿನ ಖರ್ಚು ಮಾಡಾಕತ್ತೀರಿ, ಖರ್ಚು ಮಾಡಿದ್ದೀರಿ, ತೆಗೆದು ಬಿಟ್ಟದ್ರಿ. ತೆಗೆದು ಕೂಡಲೇ ಇದೇ ವ್ಯವಕಲನ ಅಂದ್ರೆ ತೆಗಿಯೋದು. ವ್ಯವಕಲನ ಅಂದ್ರೆ ಏನರ್ಥ? ಕಡಿಮೆ ಮಾಡೋದು, ಕಡಿಮೆ ಮಾಡೋದು, ತೆಗಿಯೋದು. ಅವಾಗ ಏನಾಗತ್ತೆ ನಿಮ್ಗ? 2 ರೂಪಾಯಿ ಅಷ್ಟ. ಇದು ಗೊತ್ತೈತಿ ನಿಮ್ಗ? ಇದು ನಿಮ್ಗೆಲ್ಲರಿಗೂ ಗೊತ್ತೈತಿ. ಈಗ ನಾ ಕ್ವಶನ್ ಏನಪ್ಪಾ, ಈ -2 ಅನ್ನು ವ್ಯವಕಲನ ಮಾಡ್ರೆ ಏನರ್ಥ? ಈಗ 4 ರೂಪಾಯಿ ಐತಿ, ಇದ್ರೊಳಗೆ ನಾನು -2 ಅನ್ನ ಕಳಿತೇನೆ. ಇದ್ರ ಅರ್ಥ ಏನು? ಇದ್ರ ಅರ್ಥ ಏನು ನೋಡೋಣ. ಈಗ -2 ಅನ್ನು ಕಳಿಯೋದು. -2 ಅನ್ನು ಕಳಿಯೋದಂದ್ರ, -2 ಅಂದ್ರೆ ಏನಿದು? ಸಾಲ, ಕೊರತೆ. ಕೊರತೆ, ಇಷ್ಟು ಕೊರತೆ ಐತಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಇದಕ್ಕೇನಂತೀವಿ ನಾವು? ಕೊರತೆ. ಕೊರತೆಯನ್ನು ಕಳಿಯೋದು, ಕೊರತೆಯನ್ನು ಕಳಿಯೋದು ಅಥವಾ ಸಾಲವನ್ನು ಕಳಿಯೋದು ಅಂತಂದ್ರೆ ಏನ್ ಮಾಡೋದು ಗೊತ್ತೈತಿ? ನೀವು ಯಾವಾಗಾದ್ರೂ ಸರ್ಕಾರದವರು ಸಾಲವನ್ನ ಮನ್ನಾ ಮಾಡ್ತಾರು ಅಂತ ಕೇಳಿದಿರಿ? ರೈತರ ಸಾಲವನ್ನ ಮನ್ನಾ ಮಾಡ್ತಾರು ಅಂತ ಕೇಳಿದಿರಿ? ಮನ್ನಾ ಮಾಡೋದು ಅಂದ್ರೂ ಒಂದೇನು? ಸಾಲವನ್ನ ಕಳಿಯೋದು. ಈಗ ಒಬ್ರು ರೈತರು ಯಾರೋ ಇದಾರಪ್ಪ, ಅವರು ಕೃಷಿಗೋಸ್ಕರವಾಗಿ ಒಂದು 5,000 ರೂಪಾಯಿ ಸಾಲ ಮಾಡಿದರು. ಆ ಸಾಲವನ್ನ ಸರ್ಕಾರದವರು ಮನ್ನಾ ಮಾಡ್ತಾರು ಅಂದ್ರೆ ಏನು? ಆ ಸಾಲವನ್ನ ಕಳಿತಾರೆ, ಕಳೆದು ಬಿಡ್ತಾರ, ಸಾಲವನ್ನು ತೆಗೆದು ಹಾಕ್ಬಿಡ್ತಾರ, ಅದನ್ನ ಸಾಲವನ್ನು ತೆಗೆದು ಮುಚ್ಚಿ ಹಾಕಿಬಿಡ್ತಾರ. ಅವಾಗ ಅವನ ಕಡೆ ಇದ್ದು ಎಷ್ಟು ಉಳಿತೈತಿ? ಅವನ ಕಡೆ ಅವ್ನ ಆಸ್ತಿ ಎಷ್ಟಾಕೈತೆ? ಅವ್ರು ಮೊದಲ -5,000 ಇತ್ತು, ಅವ್ನು ಮೊದಲು -5,000 ಇತ್ತು ಅವ್ನು ಆಸ್ತಿ. ಈಗ ಸರ್ಕಾರದವರು ಆ ಸಾಲವನ್ನ -5,000 ಕಳೆದು ಬಿಟ್ರು, ಮನ್ನಾ ಮಾಡಿಬಿಟ್ರು. ಅವಾಗ ಅವನ ಆಸ್ತಿ ಎಷ್ಟಾಯ್ತು? 0. ಯಾರು ಯೋಚನೆ ಮಾಡುವಲ್ರಿ? 0. ಯಾರೋ ಒಬ್ರು ಯೋಚನೆ ಮಾಡುವಲ್ರಿ? ಇನ್ನೇನೋ +5,000 ಅಂತ ಹೇಳತ್ತೀರಿ. ಒಬ್ಬರು ಸ್ವಲ್ಪ ಸಿಂಪಲ್ ಆಗಿ ಯೋಚನೆ ಮಾಡ್ರಿ. ಒಬ್ಬರು ಬಹಳ ಸಿಂಪಲ್ ಹೇಳತ್ತೀನಿ ನಾನು, ಸಣ್ಣ ಹುಡುಗರು ತಿಳ್ಕೊಬಹುದು ಇದನ್ನ. 0 ಆಗ್ತೈತೆ ಅವ್ನು. ಒಬ್ಬ ರೈತಂದು 5,000 ರೂಪಾಯಿ ಸಾಲ ಇತ್ತು, 5,000 ರೂಪಾಯಿ ಸಾಲ ಇತ್ತು. ಸರ್ಕಾರದವ್ರು ಏನ್ ಮಾಡ್ಬಿಟ್ರು? ಅದನ್ನ ಸಾಲವನ್ನ ಕಳೆದು ಹಾಕ್ಬಿಟ್ರು. ಬೇಡ ನೀನ್ ತೀರ್ಸೋದು ಅಂತ ಹೇಳಿದ್ರು. ತೆಗ್ದನ್ನು ಮುಚ್ಚಿ ಹಾಕ್ಬಿಟ್ರು. ಎಷ್ಟು ಉಳಿತು ಅವನ ಕಡೆ? 0 ಉಳಿತು. ಅರ್ಥ ಆಯ್ತು? 5,000 ರೂಪಾಯಿ ಕೆಳಗಡೆ ಇದ್ದವನು, 0ಗಿಂತ 5,000 ರೂಪಾಯಿ ಕೆಳಗಡೆ ಇದ್ದವನು ಎಲ್ಲಿಗೆ ಬಂದೀಗ? 0ಗೆ ಬಂದ. ಅಂದ್ರೆ ಅವನಿಗೆ 5,000 ರೂಪಾಯಿ ಕೊಟ್ಟಂಗ ಆಯ್ತಿಲ್ಲ ಮೊದಲು ಸರ್ಕಾರದವರು, ಒಂದ್ ರೀತಿಯಿಂದ ನೋಡಿದ್ರೆ. ಸೊ ಸಾಲವನ್ನ ಕಳಿಯೋದಂದ್ರು ಅಷ್ಟು ಬಹಳಷ್ಟು ಏಕಾಗ್ರತೆಯಿಂದ ಕೇಳಿದ್ದು. ಇದೇ ಮೋಸ್ಟ್ ಕಾಂಪ್ಲೆಕ್ಸ್ ಪಾಯಿಂಟ್. ಇದು ನಾನು ಹೇಳೋಕತ್ತಿದ್ದು ಅಬ್ಸ್ಟ್ರಾಕ್ಟ್ ಐತಿದ್ದು, ಮೈಂಡ್ ಅನ್ನ ಸ್ಟ್ರೆಚ್ ಮಾಡ್ಬೇಕಿದ್ನೇ ನೋಡ್ರಿ ನಾನು ಹೇಳಾಕತ್ತಿದ್ದು. ಸಾಲವನ್ನ ಕಳಿಯೋದು ಅಂದ್ರೂ ಒಂದೇ, ನಿಮಗೆ ಅಷ್ಟು ದುಡ್ಡನ್ನು ಕೊಡೋದಂದ್ರೂ ಒಂದೇ. ಸರ್ಕಾರದವ್ರು 5,000 ರೂಪಾಯಿ ಕೊಟ್ಟಂಗನ ಆ ರೈತನಿಗೆ ಅವನ ಸಾಲವನ್ನ ಅವರು ಕಳೆದು ಬಿಡ್ತಾರೆ.
ಮೈನಸ್ ಮಾಡ್ಬಿಡ್ತಾರ ಅವ್ನ ಸಾಲವನ್ನ ರೊಕ್ಕ ಮೈನಸ್ ಮಾಡತ್ತಿಲ್ಲ ಇಲ್ಲಿ, ಸಾಲವನ್ನ ಮೈನಸ್ ಮಾಡಾಕತ್ತಾರ. ಸಾಲವನ್ನ ಕಳಿಯೋದಂದ್ರು ಒಂದ, ಹಂಗಾದ್ರೆ ದುಡ್ಡು ಕೊಟ್ಟ ನೋಡ್ರಿ. ಆ 5,000 ರೂಪಾಯಿ ಸಾಲವಿದ್ದಂತಹ ರೈತನಿಗೆ 5,000 ಕೊಟ್ಟಿದ್ರು ಏನಾಗ್ಬಿಡ್ತಿತ್ತು, ಅಷ್ಟೇ ಆಗ್ತಿತ್ತು, 0 ಆಗ್ಬಿಡ್ತಿತ್ತು, ಅವ್ನ ತೆಗ್ಗ ಮುಚ್ಚಿ ಹೋಗ್ಬಿಡ್ತಿತ್ತು. ಈಗ ಅವರು ಏನ್ ಹೇಳಕತ್ತಿದಾರು, 5,000 ಕೊಡ್ತೇನೆ ಅಂತ ಹೇಳೋ ಬದ್ಲಿ ನಿಮ್ಮ ಸಾಲವನ್ನ ಕಳೆದು ಬಿಡ್ತೀವಿ ಅಂತ ಹೇಳಕತ್ತಿದಾರು. ಸೊ ಸಾಲವನ್ನ ಕಳಿಯೋದಂದ್ರು ಒಂದೇ, ಅಷ್ಟು ದುಡ್ಡನ್ನು ಕೊಡೋದಂದ್ರು ಒಂದೇ. ಸೊ ಇಲ್ಲಿ ಒಬ್ಬಂದು 4 ರೂಪಾಯಿ, ಈಗ ಇದು ನಿಮ್ಗೆ ಗೊತ್ತಾತ ಹಂಗಾದ್ರೆ 0 - -2 ಎಷ್ಟಾತ್ ನೋಡ್ರಿ. ಒಬ್ಬಂದು ಇದಕ್ಕಿಂತ ನಿಮಗೆ ಮೊದಲ ಇದನ್ನ ಹೇಳ್ತೀನಿ, ಇದಕ್ಕಿಂತ ಮೊದಲು ನಿಮಗೆ ಇದನ್ನ ಹೇಳ್ತೀನಿ. ಓಕೆ, ಸೊ ನಾ ಏನ್ ಹೇಳಿದ್ನಿ, ಒಬ್ಬ ರೈತಂದು ಎಷ್ಟಿತ್ತು ಸಾಲ ಇತ್ತು ಅಂದ್ರೆ ಒಂದು 5,000 ರೂಪಾಯಿ ಇತ್ತು. ಸರ್ಕಾರದವ್ರು ಏನ್ ಮಾಡ್ಬಿಟ್ರು, ಏನನ್ನ ಕಳೆದ್ರು ಅವನಿಂದ 5,000 ಸಾಲವನ್ನ ಕಳೆದು ಬಿಟ್ರು. 5,000 ಸಾಲವನ್ನ ಕಳೆದು ಬಿಟ್ರು. 5,000 ಸಾಲ ಅವಾಗ ಒಂದೇನಾಯ್ತು, 0 ಆಯ್ತು. ಇದು ನೀವು ಒಪ್ಪಿದ್ರಿ ಎಲ್ಲರೂ, ಇದು ನೀವು ಒಪ್ಪಿದ್ರಿ. ಈಗ ಇನ್ನೊಬ್ಬ ರೈತಂದು 3,000 ಸಾಲ ಇತ್ತು. ಅವನಿಗೂ ಸರ್ಕಾರದವರು ಎಲ್ಲರಿಗೂ ಹೇಳಿದಾರೆ, ಎಲ್ಲ ರೈತರದು 5,000 ಒಳಗೆ 5,000 ಮಟ್ಟ ಸಾಲ ಮನ್ನಾ ಮಾಡ್ತೀನಿ. ಆವಾಗ ಆ ರೈತ ಏನ್ ಹೇಳ್ತಾನೋ, ಅವನಿಗೂ ಬರೀ 0 ಯಾಕಂದ್ರ ರೈತ ಅವನಿಗೂ ಬರೀ ನೀವು 0ನ ಮಾಡ್ತೀವಿ ಅಂದ್ರೆ ಸುಮ್ನೆ ಇರ್ತಾನು ಇಲ್ಲ. 5,000 ರೂಪಾಯಿ ಸಾಲವಿದ್ದಂತಹ ರೈತನಿಗೆ ನೀವು 0 ಮಾಡಿದ್ರಿ, ನನಗೇನ್ ಮಾಡ್ಬೇಕು ಹಂಗಿದ್ರೆ ನೀವು 2,000 ರೂಪಾಯಿ ಕೊಡ್ಬೇಕು. ಇನ್ನೊಬ್ಬ ರೈತಂದು 10,000 ರೂಪಾಯಿ ಸಾಲ ಮಾಡ್ಕೊಂಡಿದ್ದ ಅವನಿಗೂ ಎಲ್ಲಾರು ಸರ್ಕಾರದವ್ರು ಒಂದೇ ರೀತಿಯಿಂದ ಮಾಡ್ತಾರೆ ಎಲ್ಲರಿಗೂ, ಹೌದಲ್ಲ? ಸೊ ಈಗ ಒಂದೇ ರೀತಿಯಿಂದ 5,000 ರೂಪಾಯಿ ಅವನದು ಸಾಲ ಮನ್ನಾ ಮಾಡಿಬಿಟ್ರು. ಆವಾಗ ಸಾಲ ಕಡಿಮೆ ಆಗಿ ಇಷ್ಟ ಸಾಲ. ಈಗ ಒಬ್ಬ ಏನು ಸಾಲನ ಮಾಡ್ಕೊಂಡಿರ್ಲಿಲ್ಲ, ಅವನ್ ಗಪ್ಪ ಕೊಡ್ತಾನೋ, ಎಲ್ಲಾರ್ದು ಸಾಲ ಮನ್ನಾ ಮಾಡಕತ್ತಾರ, ಅವಂಗ ಏನಾಗ್ಬೇಕು, ಅವ ಏನ್ ಬಯಸ್ತಾನ ಅವಾಗ? 5,000 ಸಾಲ ಇದ್ದವಂಗ ನೀವು 0 ಮಾಡ್ರಿ, 3,000 ಸಾಲ ಇದ್ದವಂಗ 2,000 ರೂಪಾಯಿ ಕೊಟ್ರಿ, 10,000 ಸಾಲ ಇದ್ದವಂದ 5,000 ಸಾಲಕ್ಕೆ ಇಳಿಸಿದ್ರಿ ಅವ್ನ ಸಾಲ. ನಾ ಏನು ಸಾಲ ಮಾಡಿಲ್ರಿ, ನಾ ಏನ್ ಕೆಟ್ಟ ಮಾಡಿದೀನಿ, ನಾನು ದುಡ್ಡು ನಾನಾಗಿ ಏನ್ ಮಾಡ್ಕೊಂಡಿದ್ದೀನಿ, ನನಗೆ ನೀವು 5,000 ರೂಪಾಯಿ ಕೊಡ್ಬೇಕು ಹಂಗಾದ್ರೆ ಅಂತ. ಸೊ ನೋಡ್ರಿ ಇಲ್ಲೇನ್ ಗೊತ್ತಾಗತೈತಿ ನಿಮ್ಗೆ, ಮೈನಸ್ ಆಫ್ ಮೈನಸ್ ಯಾಕೆ ಪ್ಲಸ್ ಆಗತೈತಿ, ಸಾಲವನ್ನ ಕಳಿಯೋದು, ಸಾಲ ಬರ್ಕೋರಿ ಬೇಕಾದ್ರೆ ಸಾಲವನ್ನು ಕಳೆಯುವುದು ಅಷ್ಟು ಹಣವನ್ನು ಕೊಟ್ಟ ಹಾಗೆ. ಸಾಲವನ್ನು ಕಳೆಯೋದಂತಂದ್ರೆ ಸರ್ಕಾರದವರು ಎಲ್ಲರಿಗೂ ಅಷ್ಟಷ್ಟು ಕೊಟ್ಟಂಗನ. ಸೊ ಮೈನಸ್ ಆಫ್ ಮೈನಸ್ ಯಾಕೆ ಪ್ಲಸ್ ಆಗತ್ತೆ? ತೆಗ್ಗನ್ನ ಕಡಿಮೆ ಮಾಡೋದು ಅಂದ್ರೆ ಏನಂದಂಗ, ತೆಗ್ಗಿದ್ದನ್ನು ಕಡಿಮೆ ಮಾಡೋದು, ಅಷ್ಟು ಮಣ್ಣು ತುಂಬಿದಂಗ, ಹೌದಾ ಇಲ್ಲ? ತೆಗ್ಗನ್ನ ಕಡಿಮೆ ಮಾಡೋದು, ತೆಗ್ಗನ್ನ ಕಳಿಯೋದು ಅಂದ್ರೆ ಏನು? ಅಷ್ಟು ಮಣ್ಣನ್ನ ಕೊಟ್ಟಂಗ. ಅಷ್ಟು ಮಣ್ಣು ಕೊಟ್ಟಂಗ. ಸೊ ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡ್ರಿ. ನೆಗೆಟಿವ್ ಆಫ್ ನೆಗೆಟಿವ್, ಮೈನಸ್ ಆಫ್ ಮೈನಸ್ ಏನಾಗುತ್ತೆ ಇಲ್ಲಿ? ಪ್ಲಸ್ ಆಗುತ್ತೆ. ಇದನ್ನ ನಾವು ಈ ನೆಗೆಟಿವ್ ಅನ್ನ ನಾವು ಲಾಜಿಕಲಿನೂ ಯೋಚನೆ ಮಾಡ್ಬೋದು. ಲಾಜಿಕಲ್ ಅಂದ್ರೆ ಏನು? ಲಾಜಿಕ್ ಒಳಗ ಟ್ರೂ ಆರ್ ಫಾಲ್ಸ್ ಇರ್ತಾವ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತಂದ್ರೆ ನಿಮಗೊಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ಒಂದು ವಾಕ್ಯ, ಅದರ ನೆಗೆಷನ್, ಅದರ ಉಲ್ಟಾ ವಾಕ್ಯ. ಉದಾಹರಣೆಗೆ ನಾನು ಹೇಳ್ತೀನಿ, ನಾನು ನಿಮ್ಮ ಮನೆಗೆ ಬಂದಿರ್ತೇನೆ ಅಂತ ತಿಳ್ಕೊರಿ. ನಾನು ಚಹಾ ಕುಡಿಯುತ್ತೇನೆ, ಇದು ಒಂದು ಪಾಸಿಟಿವ್ ವಾಕ್ಯ. ನಾ ಚಹಾ ಕುಡಿತೀನಿ, ಒಂದು ಪಾಸಿಟಿವ್ ವಾಕ್ಯ.
ಇದರದ ಉಲ್ಟಾ ಏನಪ್ಪಾ, ಇದರದ ನೆಗೆಟಿವ್ ವಾಕ್ಯ ಏನು? ನಾನು ಚಹಾ ಕುಡಿಯುವುದಿಲ್ಲ. ಹೌದಲ್ಲ? ಈಗ ನಾ ಏನ್ ಮಾಡ್ತೀನಿ ನೋಡ್ರಿ, ರಿವರ್ಸ್ ಉಲ್ಟಾ ಮಾಡ್ತೀನಿ ನಾನು. ಸೊ ಇದೇನು ಪಾಸಿಟಿವ್ ವಾಕ್ಯ ಯಾವುದು? ಪಾಸಿಟಿವ್ ವಾಕ್ಯ ಯಾವುದು? ಪಾಸಿಟಿವ್ ಯಾವುದು? ನಾನು ಚಹಾ ಕುಡಿಯುತ್ತೇನೆ. ನೆಗೆಟಿವ್ ವಾಕ್ಯ ಯಾವುದು? ನಾನು ಚಹಾ ಕುಡಿಯುವುದಿಲ್ಲ. ನಾ ಈಗ ಈ ನಾನು ಚಹಾ ಕುಡಿಯುವುದಿಲ್ಲ ಅಂತ ವಾಕ್ಯ ಐತಲ್ಲ, ನಾನು ಚಹಾ ಕುಡಿಯುತ್ತೇನೆ, ಇದು ಪಾಸಿಟಿವ್ ವಾಕ್ಯ, ಇದು ಪಾಸಿಟಿವ್. ಇದಕ್ಕೆ ನಾನು ನೆಗೆಟಿವ್ ಹಾಕ್ಬಿಟ್ಟೆ ಅಂದ್ರೆ ಏನಾಕೈತಿ? ನಾನು ಚಹಾ ಕುಡಿಯುವುದಿಲ್ಲ ಅನ್ನಂಗೆ ಆಕೈತಿ. ನಾನು ಚಹಾ ಕುಡಿಯುವುದಿಲ್ಲ ಅಂತ ಆಕೈತಿ. ಈಗ ನಾನು ಇದಕ್ಕೆ ಮತ್ತೆ ನೆಗೆಟಿವ್ ಹಾಕ್ತೇನೆ, ಅವಾಗ ಏನಾಕೈತಿ ನೋಡಿ, ಮೈನಸ್ ಆಫ್ ಮೈನಸ್ ಮಾಡ್ತೀನಿ. ನಾ ಚಹಾ ಕುಡಿಯುವುದಿಲ್ಲ ಅಂತ ಅಲ್ಲ ಅಂತ ಹೇಳ್ತೇನೆ. ನಾನು ಮನೆಗೆ ಬರ್ತೀನಿ. ಈಗ ಗಾಯತ್ರಿಗಳು ಮನೆಗೆ ಹೋಗಿದ್ದೀನಿ ಅಂತ ತಿಳ್ಕೊರಿ. ಗಾಯತ್ರಿ, ನಾ ಚಹಾ ಕುಡಿಯುದಿಲ್ಲ ಅಂತ ಅಲ್ಲ, ನಾ ಏನ್ ಚಹಾ ಕುಡಿದಿಲ್ಲ ಅಂತ ಅಲ್ಲ, ನಾ ಏನ್ ಚಹಾ ಕುಡಿದಿಲ್ಲ ಅಂತ ತಿಳ್ಕೊಬೇಡ್ರಿ ಅಂತ ಹೇಳ್ತೇನೆ. ಹಂಗಂದ್ರೆ ಏನು? ಕುಡಿದು ನಂದ್ರಿ. ಹಾ, ನಾ ಈಗ ಮನೆಗೆ ಬಂದಿರ್ತೇನೆ, ಬಂದ್ ಏನ್ ಮಾಡ್ತೀನಿ, ಒಂದ್ 10 ನಿಮಿಷ ಕೂತಿರ್ತೇನೆ. ಆಮೇಲೆ ನೀವೇನು ನಂಗೆ ಚಾಗಿ ಕೇಳಿಲ್ಲ ಅಂದ್ರೆ ನಾ ಏನ್ ಹೇಳ್ತೀನಿ, ನಾ ಏನ್ ಚಹಾ ಕುಡಿದಿಲ್ಲ ಅಂತ ತಿಳ್ಕೊಬೇಡ್ರಿ ನೀವು ಅಂತ ಹೇಳ್ತೇನೆ. ಅಂದ್ರೆ ಏನರ್ಥ? ಚಹಾ ಮಾಡ್ಕೊಡ್ರಿ, ಹೌದಿಲ್ಲ? ನೀವು ಕುಡಿತೇನೆ ಅಂದಂಗ್ರಿ. ಹಾ, sorry, ಇಲ್ಲಿ ಏನಾಗತ್ತೆ ಹಂಗಾರ, ನೆಗೆಟಿವ್ ಆಫ್ ನೆಗೆಟಿವ್ ಏನಾಯ್ತು? ಪಾಸಿಟಿವ್ ಪಾಸಿಟಿವ್. ಆಗುತ್ತೆ. ಇದನ್ನ ಹೆಂಗ್ ತಿಳ್ಕೊಬಹುದು? ಒಂದು ಕಾಯಿನ್ ಐತಿ, ಕಾಯಿನ್ದು ಹೆಡ್ಸ್ಗೆ ಪ್ಲಸ್ ಅಂದ್ರಿ, ಟೇಲ್ಗೆ ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಹೆಡ್ ಟೇಲ್ ಹಾರಿಸ್ತಾರಲ್ಲ, ಸ್ಟಾರ್ಟಿಂಗ್ ಹೆಡ್ಗೆ ಪ್ಲಸ್, ಟೇಲ್ಗೆ ಮೈನಸ್. ಅದ್ರ ರಿವರ್ಸ್ ಮಾಡೋದು. ಸೊ ರಿವರ್ಸ್ ಮಾಡ್ರಿ ಏನಾಯ್ತು? ಮೊದಲು ಹೆಡ್ ಇತ್ತು, ಅದನ್ನ ರಿವರ್ಸ್ ಮಾಡಿದಾಗ ಏನಾಯ್ತು? ಟೇಲ್ ಬಂತು. ಮತ್ತೆ ಅದನ್ನ ರಿವರ್ಸ್ ಮಾಡಿದಾಗ, ಮತ್ತೆ ಉಲ್ಟಾ ಮಾಡಿದಾಗ, ಸೊ ಮೈನಸ್ ಮಾಡಿದಾಗ ಮತ್ತೆ ಹೆಡ್, ಮತ್ತೆ ಮೈನಸ್ ಮಾಡಿದಾಗ ಮತ್ತೆ ಹೆಡ್ ಬಂತು. ಸೊ ರಿವರ್ಸ್ ಆಫ್ ರಿವರ್ಸ್ ಸೇಮ್ ಬರ್ತೈತಿ, ಫೇಸ್ ಆಫ್ ಸೇಮ್ ಮುಖ ಮೇಲೆ ಬರ್ತೈತಿ. ರಿವರ್ಸ್ ಮಾಡಿದೆ. ಈಗ ನಾನು ಇನ್ನೊಮ್ಮೆ ರಿವರ್ಸ್ ಮಾಡ್ತೇನೆ ಅದನ್ನ, ನಾನು ಚಹಾ ಕುಡಿಯುವುದಿಲ್ಲ ಅಂತ ಅಲ್ಲ, ಅವಾಗ ಏನಾಗ್ತದೆ? ಕುಡಿಯುವುದಿಲ್ಲ ಅಂತ. ಓಕೆ, ಸೊ 3 ಸಲ ಆತು ಅಂದ್ರೆ ಏನಾಯ್ತು? ಮತ್ತೆ ನೆಗೆಟಿವ್ ಆಯ್ತು. 4 ಸಲ ಆದ್ರೆ ಪಾಸಿಟಿವ್ ಆಯ್ತು. ಹಾ, ಕಾಯಿನ್ ದಿಂದ ಈಸಿಲಿ ತಿಳ್ಕೊಬಹುದು ನೋಡ್ರಿ. 1 ಸಲ ರಿವರ್ಸ್ ಮಾಡಿ ರಿವರ್ಸ್ ಆಯ್ತು, 2 ಸಲ ರಿವರ್ಸ್ ಮಾಡಿದ್ನಿ ಸೀದಾ ಆಯ್ತು, 3 ಸಲ ರಿವರ್ಸ್ ಮಾಡಿದ್ನಿ ರಿವರ್ಸ್ ಆಯ್ತು, 4 ಸಲ ರಿವರ್ಸ್ ಮಾಡಿದ್ನಿ ಸೀದಾ ಆಯ್ತು. ಸೊ ಅದೇ ಸೇಮ್ ಈ ಚಿಹ್ನೆಗಳಿಗೂ ಅನ್ವಯ ಆಗ್ತದೆ, ಚಿಹ್ನೆಗಳಿಗೂ ಸಹಿತ ಅದೇ ಅನ್ವಯ ಆಗ್ತದೆ. ಸೊ ಇದು ಎಕ್ಸಾಕ್ಟ್ ಆಗಿ ಅದೇ ಆಗ್ತದೆ. ಈಗ ನೀವು ಸೊ 0 -5 ಮಾಡಿದ್ರೆ ಬರೀ ಒಂದೇ ಸಲ ಆಗ್ತಿಲ್ಲ, ಸೊ -5 ಆಯ್ತು. 0 ಮೈನಸ್ ಆಫ್ -5 ಮಾಡಿದ್ರೆ +5. 0 ಮೈನಸ್ ಆಫ್ -5 ಅವಾಗ ಏನಾಗ್ತೈತಿ ನೋಡ್ರಿ, ಇದು ನೋಡ್ರಿ, ಮೊದಲಿಗೆ ಹೊರಗಿನ ಇಟ್ಕೊಂಡು ಈ ಮೈನಸ್ ಆಫ್ ಮೈನಸ್ ಏನಾಯ್ತು? +5 ಆಯ್ತು. ಆಮೇಲೆ ಏನಾಗ್ತಿದ್ದು? ಮೈನಸ್ ಆಫ್ ಪ್ಲಸ್ ಏನಾಯ್ತು? ಮೈನಸ್ ಉತ್ತರ ಬಂತು -5. ಸೊ ಈ ತರ 3 ಮೈನಸ್ಗಳು ಕಂಟಿನ್ಯೂಸ್ ಬಂದಾಗ ಏನ್ ಬರತೈತಿ? ಮೈನಸ್ ಆಟೋಮೆಟಿಕ್ಲಿ ಬರುತ್ತೆ. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಏನು? ಋಣ ಸಂಖ್ಯೆಯನ್ನ ವ್ಯವಕಲನ ಮಾಡೋದು ಅಂದ್ರ, ಏನ್ ಮಾಡಿದಂಗ? ಸಂಕಲನ ಮಾಡಿದಂಗ. ಈ ಕಾನ್ಸೆಪ್ಟ್ ಯಾರ್ಯಾರಿಗೆ ತಿಳಿತು? ಕೈ ಎತ್ತರಿ, ಸ್ಪಷ್ಟ ಆಯ್ತು, ನನ್ಗೆ ಕ್ಲಿಯರ್ ಆತ್ರಿ ಇದು ಅಂತ ಹೇಳಿ. ವೆರಿ ಗುಡ್, ಎಕ್ಸಲೆಂಟ್. ಇದನ್ನ ಯಾರ್ಯಾರು ತಿಳ್ಕೊಂಡರಿ? ಬಹಳ ಚಲೋ, ಈಸಿ ಇಲ್ಲ ತಿಳ್ಕೊಳ್ಳೋದು. ಓಕೆ, ಒಂದು 67 ಜನ ಕೈ ಎತ್ತರಿ. ಅರವತ್ತೆಂಟು 79 ಹಂಗ ಕೈ ಎತ್ತಿದ್ದೆ. ನಿಮ್ಗೆ ಯಾರು ಕೈ ಎತ್ತಿಲ್ಲ ನೋಡೋಣ.
ಗುರುಪುತ್ರ ಏನ್ ಪ್ರಾಬ್ಲಮ್ ಐತಿ ಸರ್? ಹಾ, ನೀನ್ ಮಾತಾಡಿದ್ದು ಕೇಳಿಸುವಲ್ತು. ಗುರುಪುತ್ರ ಕೀರ್ತಿ ಬೆಳಗಂಜಿ, ಕೀರ್ತಿ ಅದಿ, ಕೀರ್ತಿ ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಏನಾದ್ರು ಟೈಪ್ ಮಾಡಬೇಕು, ಇಲ್ಲ ನಾನೀಗ ಅಬ್ಸೆಂಟ್ ಅಂತ ಮಾರ್ಕ್ ಮಾಡ್ತೀನಿ. ಮೇಡಮ್ ನಾನು ಮೆಸೇಜ್ ಹಾಕಕತ್ತೀನಿ ನೋಡ್ರಿ. ಆಮೇಲೆ ನಿಮ್ಗೆ ಅಬ್ಸೆಂಟ್ ಉಳ್ಯಾಕತ್ರಿ, ನೀವು ಆತು ಲಾಗಿನ್ ಆಗಿ ಅಬ್ಸೆಂಟ್ ಉಳ್ಯಾಕತ್ರ. ಆಮೇಲೆ ಕ್ಯಾಪ್ಟನ್ ಸುರೇಶ್ ಜಿ ಅದಾರಲ್ಲ, ಮಿಲಿಟರಿ ಮ್ಯಾನ್, ಅವ್ರಿಗೆ ಕಳಿಸ್ತಾರೆ ನಿಮ್ ಟ್ಯಾಬ್ ಇಸ್ಕೊಂಬರಕ್ ಮನೆಗೆ. ಕೀರ್ತಿ ತೆಳಗಂಜಿ ಟ್ಯಾಬ್ ಆನ್ ಮಾಡಿ ಹೋಗ್ಬಿಟ್ರೆ ಹಲೋ ಸರ್, ಕೇಳ್ಸಾತಿಲ್ಲ ರೀ. ನಾನು ಮಾತಾಡೋದು ಕೇಳ್ಸಾಗ್ತೀನಿ ನಿನ್ಗ? ಹಾ ರೀ, ಈಗ ಕೇಳ್ಸಾತಿ. ಇಷ್ಟೋ ಮಟ್ಟ ಏನು ಕೇಳಿಸಿಲ್ಲ ನಿಂಗೆ? ಈಗ ಕೇಳ್ಸಾತಿತ್ರಿ. ಈಗ ನಿಮ್ ಸೌಂಡ್ ಕಟ್ ಕಟ್ ಆಗತೈತ್ರಿ. ನಿನ್ ಹಿಂದೆ ಏನು ಸೌಂಡ್ ಐತೆ ಅಲ್ಲಿ? ಇನ್ನೊಂದು ಮಗ್ಗದ ಸೌಂಡ್ ಇದ್ದಂಗ ಐತಿ. ಹಾ ರೀ, ನಮ್ಮಲ್ಲೇ ಮಗ್ಗ ಅದಾವ್ರಿ. ಬಟ್ ನೆಟ್ವರ್ಕ್ ಸರಿಗಿಲ್ಲ ನಿಮ್ಗೆ? ಹಾ ರೀ, ಇಲ್ರಿ ಮಗ್ಗ ಅದಾವ್ರಿ, ಮತ್ ಕೇಳ್ಸೋಂಗಿಲ್ರಿ ಅದ್ರಿ ಸ್ವಲ್ಪ. ನೀನು ಹೆಡ್ಫೋನ್ ಯೂಸ್ ಮಾಡ್ಬೇಕು. ಹೆಡ್ಫೋನ್ ಹಾಕೊಂಡಿನ್ರಿ, ಆದ್ರೂ ಅದ್ ಕೇಳ್ಸಾತೈತ್ರಿ ನಮಗ್ರಿ. ನೀನ್ ಕ್ಲಾಸ್ ತಿಳ್ಕೊಲಿಲ್ಲ ನೀನ್ ಹಂಗಿದ್ರೆ? ಹಲೋ, ಹಾ, ಕ್ಲಾಸ್ ಪೂರ್ತಿ ತಿಳಿಲೇ ಇಲ್ಲ ನಿನಗೆ? ತಿಳಿದೈತ್ರಿ ಸರ್. ಮತ್ತೆ ಅದಕ್ಕೆ ಕೈ ಎತ್ತು ಅಂತ ಹೇಳಿದ್ನಿ, ಯಾರ್ಯಾರು ತಿಳಿದಿತ್ಲ ಅವ್ರಿಗೆ. ವಾಯ್ಸ್ ಸ್ವಲ್ಪ ಬ್ರೇಕ್ ಆಯ್ತ್ರಿ ಇದು. ಓಕೆ ಓಕೆ. ಪ್ರದೀಪ್ ನಾಯ್ಕ್, ಪ್ರದೀಪ್ ನಾಯ್ಕ್ ಹೇಳು, ಏನ್ ತಿಳಿತಿ ನಿಂಗ? ಏನ್ ತಿಳ್ಕೊಂಡಿ ಪ್ರದೀಪ್? ಹೇಳು. ಮೈನಸ್ ಆಗೈತ್ರಿ, ಪ್ಲಸ್ ಆಗೈತ್ರಿ ತಿಳ್ಕೊಂಡಿ. ಅಲ್ಲ, ಏನ್ ಹೇಳಿದ್ನಿ? ಲಾಸ್ಟ್ ಪಾಯಿಂಟ್ ಏನ್ ಹೇಳಿದ್ನಿ ನಾನು? 2 ಸಲ ಮೈನಸ್ ಇದ್ರ ಪ್ಲಸ್ ಆಕೈತ್ರಿ, 3 ಸಲ ಇದ್ರ ಮೈನಸ್ ಆಕೈತ್ರಿ. ಮೈನಸ್ ಆಫ್ ಮೈನಸ್. ಮೈನಸ್ ಬರೀ 2 ಸಲ ಹಂಗಲ್ಲ, 2 ಸಲ ಎಲ್ಲಿ ಬೇಕಾದಲ್ಲಿ ಇದ್ರೆ ಹಂಗ ಆಗುದಿಲ್ಲ ಅದು. ಈಗ -4 ಮತ್ತ -2 ಇದ್ರ ಪ್ಲಸ್ ಆಗುದಿಲ್ಲ ಅದು. ಹಾ ರೀ, ಹಿಂಗ 2 ಇದ್ರ ಇದನ್ನ ಮತ್ ಮಾಡ್ಯಾರ ಹಂಗಲ್ರಿ ನೀವು. -4 -2 ಇದು ಪ್ಲಸ್ ಏನೂ ಆಗುದಿಲ್ಲ. ಇಲ್ಲಿ ಎಷ್ಟು ಆಕೈತಿ ಇದು? -6 ಆಕೈತಿ. ಇದು ಬೇರೆ, ಇದು ಬೇರೆ, ಇದು ಬೇರೆ ನೋಡ್ರಿ. ಇದು ಬೇರೆ. ಇದೇನಾಕೈತಿ? -4 +2 ಆಮೇಲೆ ಇದು -2. ಇದು ಬೇರೆ, ಇದು ಬೇರೆ. ನೋಡ್ಕೊರಿ ಸ್ವಲ್ಪ ಇನ್ನೇನು ವ್ಯತ್ಯಾಸ. ಆಮೇಲೆ ಶಿವಕುಮಾರ್, ಅದೇ ಇದ್ರ ನೀನು ಅನ್ಮ್ಯೂಟ್ ಮಾಡಬೇಕು, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಬೇಕು, ಏನಾದ್ರು ಹೇಳ್ಬೇಕು. ಶಿವಕುಮಾರ್, ಇಬ್ಬರಿದ್ದೀರಿ ಶಿವಕುಮಾರ್? ನೋಡ್ಬೇಕಿಲ್ಲಿ. ಓಕೆ, ಓಕೆ.
ವರ್ಚಸ್ ಏನಾಯ್ತು? ಏನ್ ತಿಳಿದಿಲ್ಲ? ಈಗ ಕೈ ಎತ್ತಿಲೋ? ಏನ್ ತಿಳಿತು? ಅವಾಗಿಂದ ಹೇಳ್ತೀನಿ ಕೈ ಎತ್ರಿ ಯಾರ್ಯಾರು ಬರ್ತೈತಿ ಅಂತ ಹೇಳಿ, ಕೈ ಎತ್ತಿದ್ದೇ ಇರ್ಲಿ ಅಂತ ಹೇಳಿ. ನೀವು ಮತ್ತೆ ಕೈ ಎಳ್ಸಾಕತ್ತೀರಿ. ನನಗಿಲ್ಲ ಹುಡುಕ್ಯಾಡಕತ್ತೇನೆ ಒಬ್ಬೊಬ್ರಿಗೆ ಯಾರ್ಯಾರಲ್ಲಿ ಒಮ್ಮೊಮ್ಮೆ ಟ್ಯಾಬ್ ಅದು ಆನ್ ಮಾಡಿಟ್ಟು ಹೋಗಾಕತ್ತಿರ್ತಾರೆ ಹುಡುಗರು. ಕೆಲವೊಬ್ರು ಅವ್ರ ಮನೆಯವ್ರಿಗೂ ಗೊತ್ತಿರಂಗಿಲ್ಲ, ಮನೆಯವ್ರು ಏನ್ ತಿಳ್ಕೊತಾರು ಟ್ಯಾಬ್ ಆನ್ ಮಾಡಿ ಇಟ್ಕೊಂಡು ಸ್ಟಡಿ ಮಾಡಾಕತ್ತಾನ ಬಿಡು ಅಂತ ಹೇಳಿ. ಅವ್ರು ಟ್ಯಾಬ್ ಆನ್ ಮಾಡಿಟ್ಟು ಒಂದ್ ಕಡೆಗೆ ಬೇರೆ ಕಡೆಗೆ ಟೀಚ್ಮೆಂಟ್ ಇಟ್ಟ ವಾಟ್ಸ್ಆ್ಯಪ್ ನೋಡೋದು ಮಾಡಾಕತ್ತಿರ್ತಾರು. ನಾವು ವಾಟ್ಸ್ಆ್ಯಪ್ ಎದಕ್ಕೆ ಕೊಟ್ಟೇವಿ ನಿಮಗೆ ಅಂತಂದ್ರೆ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಾಕ, ಮೆಸೇಜ್ಗಳನ್ನ ಕಳಿಸಿದ್ದನ್ನ ತಿಳ್ಕೊಳ್ಳೋ ಸಲುವಾಗಿ ಅಂತೇಳಿ. ಬಟ್ ಕೆಲವು ವಿದ್ಯಾರ್ಥಿಗಳು ಅದ್ರದ್ದು ದುರುಪಯೋಗ ಪಡ್ಕೊಳ್ತಾರೆ. ಅದನ್ನ ಚೆಕ್ ಮಾಡೋ ಸಲುವಾಗಿ ನಾನು ಕೇಳಾಕತ್ತೀನಿ ಕೈ ಎತ್ತರಿ ಎಲ್ಲಾರು ಅಂತ ಹೇಳಿ. ವರ್ಚಸ್ ಏನ್ ಪ್ರಾಬ್ಲಮ್ ಆಯ್ತು ನಿನಗೆ? ಏನ್ ತಿಳ್ಕೊಂಡಿನಿ ಹೇಳಿ? ಹೇಳಿ ವರ್ಚಸ್. ಓಕೆ, ರೆಕಾರ್ಡಿಂಗ್ ಸ್ಟಾರ್ಟ್ ಸರಿ, ಸ್ಟಾರ್ಟಿಂಗ್ ನಿಂದ ಮಾಡಿಲ್ರಿ ರೆಕಾರ್ಡಿಂಗ್ ರೀ? ಮಾಡಿತ್ತು. ಅವಾಗ ನಿಮಗೆ ನೆಟ್ವರ್ಕ್ ಯಾರಿಗೋ ಸ್ವಲ್ಪ ಪ್ರಾಬ್ಲಮ್ ಆಗತ್ತಿತ್ತು, ಅವಾಗ ಅಷ್ಟು ಆಫ್ ರೆಕಾರ್ಡಿಂಗ್ ಐತಿ. ಸ್ಟಾರ್ಟಿಂಗ್ ಮಾಡಿದ್ದು. ಓಕೆ, ಈಗ ಮಲ್ಟಿಪ್ಲಿಕೇಶನ್ ನೋಡೋಣ ಏನಾಗ್ತದೆ. ಈಗ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮೀನಿಂಗ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. 3 × 4 ಇದರ ಮೀನಿಂಗ್ ಏನಪ್ಪಾ? ಇದರ ಅರ್ಥ ಹೆಂಗ್ ಕೊಟ್ಟಿದ್ದಾರೆ? ಈ ಕ್ರಿಯೆಗೆ ಏನ್ ಅರ್ಥ ಮಾಡಿದರು? ಅಥವಾ ಇದನ್ನ ಎದಕ್ ತಗೊಂಬಂದ್ರು ಗುಣಾಕಾರ? ಯಾವಾಗ ನಾವು ಹಿಂಗ ಮಾಡ್ಬೇಕಾಗಿತ್ತು? ಯಾವಾಗ ನಾವು ಹಿಂಗ್ ಮಾಡ್ಬೇಕಾಗಿತ್ತು? ಇದನ್ನು ಬಹಳಷ್ಟು ಸಲ ಬರೆಯೋ ಬದ್ಲಿ ಇದೊಂದು ಹೊಸ ಕ್ರಿಯೆ ಅಂತ ತಗೊಂಡ್ಬಿಟ್ರು. 3ಅನ್ನ 4 ಸಲ ಕೂಡಿಸ್ಬೇಕು ಅನ್ನೋ ಸಲುವಾಗಿ ಏನ್ ಮಾಡ್ರು ಮನುಷ್ಯರು? ಒಂದು ಹೊಸ ಕ್ರಿಯೆಯನ್ನ ತಗೊಂಡ್ಬಂದ್ರು. ಹಿಂಗ ಎಷ್ಟು ಸಲ ಬರೆಯುತ್ತೆ ಹೌದಲ್ಲ? ಸೊ ಹಿಂಗ 3 ರೂಪಾಯಿಗೆ 1 ಪೆನ್, ನೀವು 10 ಪೆನ್ ತಗೋಬೇಕಾದ್ರೆ ಹಿಂಗ್ ಮಾಡ್ಕೋಂತ 10 ಸಲ ಮಾಡ್ಕೋಂತ ಹೋಗ್ಬೇಕು. ಹಿಂಗ್ 10 ಸಲ ಮಾಡ್ಕೊಂತ ಹೋಗಿ ಟೋಟಲಿ ಎಷ್ಟು ಮಾಡ್ಬೇಕು? 10 ಸಲ ಕೂಡಿಸ್ಬೇಕು. ಇದ್ರ ಬಗ್ಗೆ ಏನ್ ಹೇಳ್ಬಿಟ್ರು? ಡೈರೆಕ್ಟ್ ಆಗಿ ಹಿಂಗ್ ಬರೆಯೋಣ, 3ಅನ್ನ 10 ಪಟ್ಟು ಮಾಡೋದು, 10 ಪಟ್ಟು ಮಾಡೋದು, ಅಷ್ಟು ಸಲ ಕೂಡಿಸೋದು ಅಂತ. ಇದು ನಿಮಗೆಲ್ಲರಿಗೂ ಗೊತ್ತೈತಿ. ಸೊ ಹಂಗಂದ್ಮೇಲೆ ಇದು ಈಸಿ ಆಕೈತಿ ನೋಡ್ರಿ. ಸೊ -3 ಗುಣಾಕಾರ 4, -3 ಗುಣಾಕಾರ 4. ಇದರ ಅರ್ಥ ಏನು? ಹಂಗಾದ್ರೆ -3 ಪ್ಲಸ್ -3. ಸೊ ಎಷ್ಟಾಯ್ತು ನಿಮಗೆ ಗೊತ್ತೈತಿ? ಸಂಕಲನ ಗೊತ್ತೈತಿ ನಿಮಗೆ ಹೆಂಗ್ ಮಾಡೋದು ಅಂತ? ಎಷ್ಟಾಗ್ತದೆ? -3 ಅದಕ್ಕೆ -3 ಅದಕ್ಕೆ -3 ಅದಕ್ಕೆ -3. 3 ರೂಪಾಯಿ ಸಾಲ, 3 ರೂಪಾಯಿ ಸಾಲ, -12. ಸೊ ಇದರಿಂದ ಏನ್ ಗೊತ್ತಾತು? ಋಣ ಸಂಖ್ಯೆ ಮತ್ತು ಧನ ಸಂಖ್ಯೆಯನ್ನು ಗುಣಿಸಿದಾಗ ಏನ್ ಬರ್ತದೆ ನಮ್ಗೆ ಉತ್ತರ? ಋಣ ಸಂಖ್ಯೆ. ಧನ ಸಂಖ್ಯೆ ಮತ್ತು ಧನ ಸಂಖ್ಯೆ ಗುಣಿಸಿದಾಗ ಧನ ಸಂಖ್ಯೆ ಗುಣಿಸಿದಾಗ ಧನ ಸಂಖ್ಯೆ ಬಂದಿದೆ. ಆದ್ರೆ ಋಣ ಸಂಖ್ಯೆ ಮತ್ತು ಧನ ಸಂಖ್ಯೆಯನ್ನ ಗುಣಿಸಿದಾಗ ನಮ್ಗೆ ಏನ್ ಬರ್ತೈತಿ? ಋಣ ಸಂಖ್ಯೆ. ಆದ್ರೆ ಕ್ವಶನ್ ಏನಪ್ಪಾ ಅಂತಂದ್ರ ಇದ್ರ ಅರ್ಥ ಏನು? ಈಗ ನಾನು 4 × -3 ಮಾಡಿದ್ನಿ. ಇದ್ರ ಅರ್ಥ ಏನಪ್ಪಾ? ಇದು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಯಾವುದೇ ಒಂದು ಸಂಖ್ಯೆಯನ್ನು ನಾನು -3 ಪಟ್ಟು ಮಾಡೋದು ಅಂದ್ರೆ ಅರ್ಥ ಏನು? ಅಫ್ಕೋರ್ಸ್ ನಾನು ಇದನ್ನ ಏನ್ ಮಾಡ್ಕೋಬಹುದಾಗಿತ್ತು? ಅರೆ ಗುಣಾಕಾರ ಪರಿವರ್ತನೀಯ ನಿಯಮವನ್ನು ಹೊಂದೈತಿ. ಗುಣಾಕಾರ ನಾನು A × B ಅಂತ ಬರೆದ್ರು ಒಂದ, B × A ಅಂತ ಬರೆದ್ರು ಒಂದ. ಅಂದ್ಮೇಲೆ ನಾ ಇದನ್ನ ಹಿಂಗ್ ಬರ್ಕೋಬಹುದಾಗಿತ್ತು. ನಾನು ಬರ್ಕೊಂಡ ಉತ್ತರ ಇಷ್ಟ ಬರ್ಬೇಕು. ಇದನ್ನ ಒಂದ್ ರೀತಿ ಹಿಂಗ್ ನೋಡ್ಬೋದು. ಆದ್ರೆ ಗುಣಾಕಾರ ಪರಿವರ್ತನೆಯ ನಿಯಮ ಈ ನೆಗೆಟಿವ್ ನಂಬರ್ ಇದ್ದಾಗ, ಮೈನಸ್ ನಂಬರ್ಗಳು ಇದ್ದಾಗ ಅನ್ವಯ ಆಗ್ತೈತೋ ಇಲ್ಲೋ ಯಾರಿಗ್ ಗೊತ್ತು? ಹೌದಲ್ಲ? ನಾವು ಅದನ್ನ ಒಪ್ಪಲಿಲ್ಲ ಅಂತಂದ್ರೆ ಪರಿವರ್ತನೆ ನಿಯಮ 4 ಗುಣಾಕಾರ -3 ಮತ್ತು -3 ಗುಣಾಕಾರ 4 ಎರಡೂ ಒಂದೇ ಆಗ್ಬೇಕಪ್ಪ ಅಂತ ನಾವು ಒಪ್ಪಲಿಲ್ಲ ಅಂತಂದ್ರೆ ನಾವು ಫ್ರೆಶ್ ಆಗಿ ತಿಳ್ಕೊಬೇಕು. ಇದನ್ನ ಏನಪ್ಪಾ? 4ನ್ನ -3 ಗುಣಿಸೋದು ಅಂದ್ರೆ ಏನು? 4ನ್ನ 3 ಗುಣಿಸೋದು ಅಂದ್ರೆ ಏನ್ ನಮ್ಗೆ ಗೊತ್ತೈತಿ? 4 + 4 + 4 ಮಾಡೋದು. ಈಗ 4ನ್ನ -3 ಗುಣಿಸೋದು, -3 ಪಟ್ಟು ಮಾಡೋದು ಅಂದ್ರೆ ಏನರ್ಥ? ಅಷ್ಟು ಸಲ ಕಳಿಯೋದು ಅಂತ. ಅಷ್ಟು ಸಲ ಕೂಡಿಸೋದಲ್ಲ, ಅಷ್ಟು ಸಲ ಏನ್ ಮಾಡ್ಬೇಕು ನೋಡ್ರಿ. ಹಿಂದೆ ಎಷ್ಟೊಂದು ನಾಯ್ಸ್ ಐತಿ. ಇಂತಹ ಸಬ್ಜೆಕ್ಟ್
ಇಂಥ ಸಬ್ಜೆಕ್ಟ್ ಕಲಿಬೇಕಾದ್ರೆ ಈಗ ನೀವು ನಾಯ್ಸ್ ಇತ್ತು, ಏಕಾಗ್ರತೆಯಿಂದ ಕೂಡ್ಲಿಲ್ಲ ಅಂದ್ರೆ ನಿಮ್ಮಷ್ಟು ಹಾನಿ ಯಾರಿಗೂ ಆಗೋದಿಲ್ಲ ನೋಡಿ. ನೀವು ಕ್ಲಿಯರ್ ಆಗಿ ಮನೆಯೊಳಗೆ ಹೇಳ್ಬೇಕು, ಡಿಸ್ಟರ್ಬ್ ಮಾಡಬಾರ್ದು. ಇವೆಲ್ಲ ಇನ್ಮೇಲೆ ಡಿಫಿಕಲ್ಟ್ ಆಗ್ತಾ ಹೋಗ್ತೈತಿ. ಆಮೇಲೆ ನಿಮ್ಗೆ ಒಮ್ಮೆ ನಮ್ಗೆಲ್ಲ ಯಾಕೆ ಡಿಫಿಕಲ್ಟ್ ಆಯ್ತು ಅನ್ಸ್ ಯಾರು ಇದನ್ನ ತಿಳ್ಕೊಂಡು ಹೋಗ್ತಾರೆ, ಏನು ಡಿಫಿಕಲ್ಟ್ ಇಲ್ಲ. ಗಣಿತ ನೀವು ಬೀಜಗಣಿತ, ವೆಕ್ಟರ್ ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಕೋಆರ್ಡಿನೇಟ್ ಜಾಮೆಟ್ರಿ, ಮುಂದೆ ಕ್ಯಾಲ್ಕುಲಸ್, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಲಿಮಿಟ್ಸ್ ಎಲ್ಲ ಬರ್ತಾವಲ್ಲ, ನೀವು ಅದನ್ನ ಇಷ್ಟು ಎಂಜಾಯ್ ಮಾಡ್ಬೋದಲ್ಲ, ಪೂರ್ತಿ ಎಂಜಾಯ್ ಮಾಡ್ಬೋದು ನೀವು. ಯಾಕಂದ್ರೆ ನಿಮ್ಗೆ ತಿಳಿತಾ ಹೋಗ್ತೈತಿ. ಅವಾಗ ನಿಮ್ಗೆ ಇಡೀ ಸೃಷ್ಟಿ ನಿಮ್ಗೆ ಹೊರಗಡೆ ಪ್ರಪಂಚ ಬೇರೆ ತರ ಕಾಣಿಸ್ತೈತಿ ನಿಮಗೆ. ಯಾಕಂದ್ರೆ ಗಣಿತ ಎಲ್ಲ ಕಡೆಗೆ ಐತಿ. ನಾನು ಹೇಳ್ದಂಗೆ ನಿಮ್ಗೆ ದೇವ್ರು ಎಲ್ಲ ಕಡೆ ಗಣಿತ ಇಟ್ಟಿದ್ದಾನು, ಅದೆಲ್ಲ ಕಾಣಿಸ್ತೈತಿ ನಿಮಗೆ. ಒಂದು ಸ್ಪೆಷಲ್ ದೃಷ್ಟಿಕೋನ ಬರ್ತೈತಿ ನಿಮಗೆ ಅವಾಗ. ಆದ್ರೆ ನೀವು ಆ ಕಡೆ ಹಿಂದೆ ಸಪ್ಲ ಐತಿ, ಮ್ಯೂಸಿಕ್ ಹಚ್ಚಾರು, ಟಿವಿ ಹಚ್ಚಾರು, ಅದ್ರಾಗ ಕುಂತ ಹಂಗ ಮಲ್ಕೊಂಡ್ ಕೇಳಾಕತ್ತೀರಿ. ಅಲ್ಲ, ಹಂಗ ಮಾಡಿದ್ರೆ ನಿಶ್ರದ್ಧೆಯಿಂದ ಇತ್ತು ಅಂದ್ರೆ ನಿಮ್ಗ ಗಣಿತ ತೆಲಿಗೆ ಹತ್ತೋದಿಲ್ಲ. ಗಣಿತ ತೆಲಿಗೆ ಹತ್ತಲಿಲ್ಲ ಅಂದ್ರೆ ವಿಜ್ಞಾನ ತೆಲಿಗೆ ಹತ್ತೋದಿಲ್ಲ. ವಿಜ್ಞಾನ ಗಣಿತ ತೆಲಿಗೆ ಹತ್ತಲಿಲ್ಲ ಅಂದ್ರೆ ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು, ವಿಜ್ಞಾನಿಗಳಾಗೋದು ದೂರದ ಮಾತಾಗ್ಬಿಡ್ತೈತಿ. ಆಮೇಲೆ ಅಷ್ಟಲ್ದೆ ನೀವು ಅವಾಗ ಬೇರೆ ರೀತಿ ನಿಮ್ಗೆ ಆ ಒಂದು ದೃಷ್ಟಿಕೋನ ಬೆಳೆಯೋದನೇ ಇಲ್ಲ ಜಗತ್ತಿನ ಬಗ್ಗೆ. ನೀವು ಲೈಫ್ನೇ ಚಂದಾಗೆಲ್ಲ ಜಗತ್ತನ್ನ ಅರಿತ್ಕೋಬೇಕು, ಸೃಷ್ಟಿಯನ್ನು ಅರಿತ್ಕೋಬೇಕು, ಹೆಂಗೆ ಈ ವಿಶ್ವ ರಚನೆ ಆಗಿದ್ದೆಲ್ಲ ಅರ್ತ್ಕೋಬೇಕು. ನಾನ್ ಯಾರಪ್ಪ, ಎಲ್ಲಿಂದ ಬನ್ನಿ, ಹೆಂಗಾಯ್ತಿದೆಲ್ಲ ತಯಾರು, ಅದನ್ನೆಲ್ಲ ಅರ್ತ್ಕೋಬೇಕು ಅಂದ್ರೆ ಇದೆಲ್ಲ ಬಹಳ ಮುಖ್ಯ. ಸೊ ಬಹಳ ಏಕಾಗ್ರತೆಯಿಂದ ಕೇಳ್ರಿ. ಸೊ 4 ಗುಣಾಕಾರ -3 ಅರ್ಥ ಏನಪ್ಪಾ? 4 ಗುಣಾಕಾರ +3 ಅರ್ಥ ಏನಾಗಿತ್ತು ನಮ್ಗೆ? 4 ಗುಣಾಕಾರ +3 ಅರ್ಥ 4 + 4 + 4 ಆಗಿತ್ತು. ಈಗ 4 ಗುಣಾಕಾರ -3 ಪಟ್ಟು ಮಾಡೋದಂದ್ರೆ ಏನು? ಅಷ್ಟು ಸಲ ಅದನ್ನ ಕಳಿಬೇಕು ನಾನು. ಅಷ್ಟು ಸಲ ನಾನು ಅದನ್ನ ಕಳಿಬೇಕು. ಅಷ್ಟು ಸಲ ಎದರಿಂದ ಕಳಿಬೇಕು ನಾನು? ಎದಕ್ಕೆ ಕೂಡಿಸ್ತೇನೆ ನಾನು? ಅನನ್ಯ ಸಂಖ್ಯೆಗೆ. ಯಾವುದು ಅನನ್ಯ ಸಂಖ್ಯೆ? 0ದಿಂದ ನಾನು ಕಳ್ಕೊಂತ ಹೋಗ್ಬೇಕು. ಈಗ ನಾನು ಇಂದ ನೋಡ್ರಿ, 4 ಗುಣಾಕಾರ 3 ಇತ್ತು ಅಂದ್ರೆ ಇದ್ರ ಅರ್ಥ ಏನು? 0 ಇತ್ತು, ಮೊದಲು ಏನೂ ಇತ್ತಿರ್ಲಿಲ್ಲ. ಅದಕ್ಕೆ ನಾನು ಏನ್ ಕೂಡಿಸ್ಕೊಂತ ಹೋಗ್ತೀನಿ? 4ನ್ನ 3 ಸಲ ಕೂಡಿಸ್ತೇನೆ. ಇದು ಇದ್ರ ಅರ್ಥ, ಇದರ ಮೀನಿಂಗ್ ಇದು. ಇದಕ್ಕೆ ನಾವು ಇದನ್ನ ಚಿಹ್ನೆಯನ್ನ ಹೊಸದನ್ನ ಏನ್ ಮಾಡಿದ್ದೇವೆ? ಸೃಷ್ಟಿ ಮಾಡಿದ್ದೇವೆ. ಇದನ್ನ ಹೇಳು ಸಲುವಾಗಿ, ಇದನ್ನ ದೊಡ್ಡದಾಗಿ ಹೇಳೋದ್ರ ಬದಲು ಇದನ್ನ ಮಾಡೋಣ ಅಂತ. ಹಂಗ ಇದ್ರ ಅರ್ಥ ಏನಪ್ಪಾ? ಈಗ ಇದೇ 0ದಿಂದ ನಾನು 4ನ್ನ 3 ಸಲ ಕಳಿಯೋದು. -4 ಮತ್ತೆ -4 ಮತ್ತೆ -4 ಎಷ್ಟಾಗ್ತಿದ್ದು? -12. ಹಾ. ಸೊ ಇದು ಅವಾಗ ಏನಾಯ್ತು ನೋಡ್ರಿ, ಇದು ನಮಗೆ ಅಷ್ಟಾಗಿತ್ತು. ಯಾವುದು? -3 ಗುಣಾಕಾರ 4. ಇದೇನಾಗಿತ್ತು? -3 + -3 + -3 + -3. -3ನ್ನ 4 ಸಲ ಕೂಡಿಸಿದ್ವಿ. ಇದು ಅಷ್ಟೇ ಬಂದಿತ್ತು. ಸರಿ, ಇದು ಅಷ್ಟೇ ಬಂದಿತ್ತು. ಸೊ ಇದರಿಂದ ಏನ್ ಗೊತ್ತಾಯ್ತು ನಮಗ? ಗುಣಾಕಾರದ ಪರಿವರ್ತನೀಯ ನಿಯಮ, ಕಮ್ಯುಟೇಟಿವ್ ಲಾ ಅಂತ ಕರಿತೇವೆ ನಾವು ಗಣಿತ ಇಂಗ್ಲಿಷ್ ಒಳಗ. ಇದು ಋಣ ಸಂಖ್ಯೆಗಳು ಇದ್ದಾಗನು ಆಗ್ತೈತಿ. ಅಂದ್ರೆ ಏನು? -3 ಗುಣಾಕಾರ 4 ಅಂದ್ರು ಒಂದ, 4 ಗುಣಾಕಾರ -3 ಅಂದ್ರೂ ಒಂದ. ಇವೆರಡು -12ಕ್ಕೆ ಬರ್ತಾವು. ಇದಕ್ಕೆ ನಾವು ಪರಿವರ್ತನೀಯ ನಿಯಮ ಅಂತ ಕರಿತೇವೆ. A into B is always equal to B into A, whether A and B are positive numbers or negative numbers. A ಗುಣಾಕಾರ B ಯಾವತ್ತು B ಗುಣಾಕಾರ A ಗೆ ಸಮ ಆಗಿರ್ತೈತಿ. A ಮತ್ತು B ಗಳು ಧನ ಸಂಖ್ಯೆಗಳಾಗಲಿ ಇರ್ಲಿ ಅಥವಾ ಋಣ ಸಂಖ್ಯೆಗಳಾಗಲಿ ಇರ್ಲಿ, ನಡೀತೈತಿ. ಹೆಂಗ ಇದ್ರ ಸಹಿತ ನಡೀತೈತಿ. ಇದು ಒಪ್ತೈತಿ ಅಂತ ಗೊತ್ತಾಗ್ತದೆ. ಇದಕ್ಕೆ ನಾವೇನಂತೀವಿ? ಗುಣಾಕಾರದ ಪರಿವರ್ತನೀಯ ನಿಯಮ ಅಥವಾ ಕಮ್ಯುಟೇಟಿವ್ ಲಾ. A ಇಂಟು ಬಿ ಅನ್ನು ನೀವು ಯಾವತ್ತಾದ್ರೂ B ಇಂಟು A ಅಂತ ಬರ್ಕೋಬಹುದು. ವ್ಯತ್ಯಾಸ ಆಗೋದನ್ನೇ ಇಲ್ಲ. ಅದು A ಮತ್ತು B ಗಳು ಭಿನ್ನ ರಾಶಿಗಳಾಗಿರ್ಲಿ, ಪೂರ್ಣ ಸಂಖ್ಯೆಗಳಾಗಿರ್ಲಿ, ಧನ ಸಂಖ್ಯೆಗಳಾಗಿರ್ಲಿ, ಋಣ ಸಂಖ್ಯೆಗಳಾಗಿರ್ಲಿ, ಏನೇ ಆಗಿರ್ಲಿ, A ಗುಣಾಕಾರ B ಇತ್ತಪ್ಪ ಅಂದ್ರೆ ಅದನ್ನ ನೀವು B ಗುಣಾಕಾರ A ರೂಪದಲ್ಲಿ ಬರ್ಕೊಳ್ಬಹುದು. ಉತ್ತರ ನಿಮಗೆ ಬೇರೆ ಬರುವುದೇ ಇಲ್ಲ. ಓಕೆ. ಈಗ ಬಟ್ ಇದನ್ನ ನಾವು ಹೇಳಿದ್ವಿ ಏನಂತ? 4 ಇಂಟು -3 ಮಾಡಿದೀವಿ ಅಂತಂದ್ರೆ ಏನಂದಂಗಾಯ್ತು? ನಾನು 0ದೊಳಗ 4ನ್ನ ಕಳ್ಕೊಂತ ಹೋಗ್ತೀನಿ. ಯಾಕಂದ್ರೆ 3 ಸಲ ಏನ್ ಮಾಡ್ಬೇಕು? ನಾನು 4ನ್ನ ಕಳಿಬೇಕು. ಇದರ ಅರ್ಥ -3 ಗುಣಿಸಿದ್ರೆ ಇದು -12 ಬಂತು. ಆದ್ರೆ ಸಪೋಸ್ ನಾನು -4ನ್ನ -3 ಗುಣಿಸಿದ್ರೆ ಅವಾಗ ಏನ್ ಮಾಡೋದು? ಅವಾಗೂ ಅದನ್ನೇ ಮಾಡೋದು. 0 ಐತಿ. ಈಗ ನಾ ಏನ್ ಮಾಡ್ಬೇಕು? ಏನನ್ನ ಕಳ್ಕೊಂತ ಹೋಗ್ತಿದ್ದೆ ನಾನು? -4ನ್ನ ಕಳಿತೇನೆ. ಮತ್ತೆ -4ನ್ನ ಕಳಿತೇನೆ, ಮತ್ತೆ -4ನ್ನ ಕಳಿತೇನೆ. ಅವಾಗ ಏನಾತ್ ನೋಡ್ರಿ?
ಮೈನಸ್ ಆಫ್ ಮೈನಸ್ ಏನೈತಿ ಇಲ್ಲಿ ಪ್ಲಸ್ Plus. 4 Plus. ಮೈನಸ್ Plus. ಮೈನಸ್ ಪ್ಲಸ್ Plus. 4 ಮೈನಸ್ Plus 4. ಪ್ಲಸ್ 4 ಆನ್ಸರ್ ಬರ್ತೈತಿ ಪ್ಲಸ್ 12. 12 ಪ್ಲಸ್ 12 12. ಮಜಾ ಆಗ್ಬಿಡುತ್ತೆ. ಸೊ ಮೈನಸ್ 4 ಮೈನಸ್ 3 ಗುಣಿಸಿದಾಗ ಪ್ಲಸ್ 12 ಬಂದ್ಬಿಡ್ತು ನಮ್ಗಿಲೆ. ಸೊ ಮೈನಸ್ 4 ಅನ್ನೋದು ಏನಿದು ಸಾಲ ಇತ್ತು, ಸಾಲ ಇದು. ರೊಕ್ಕ ಹೆಂಗ ಆತದು ಒಮ್ಮೆ ಸಾಲ ಹೋಗಿ ಹೆಂಗ ಆತಪ್ಪ ಅಂದ್ರ ಅದನ್ನ ಮೂರು ಸಲ ಏನ್ ಮಾಡಿದ್ರು ಸರ್ಕಾರದವರು ಮನ್ನಾ ಮಾಡಿದ್ರು. ಅದ್ರ 3 ಪಟ್ಟು ಮನ್ನಾ ಮಾಡಿದ್ರು. ಎಷ್ಟು ಸಾಲ ಇತ್ತೋ ಅದ್ರ 3 ಪಟ್ಟನ್ನ ಮನ್ನಾ ಮಾಡಿದ್ರು. ಅದ್ರ ಅರ್ಥ ಏನು? ಅದ್ರ 3 ಪಟ್ಟು ಎಷ್ಟು ಸಾಲ ಇತ್ತಲ್ಲ ಅದ್ರ 3 ಪಟ್ಟು ರೊಕ್ಕ ಕೊಟ್ಟಂಗನೆ. ಹೇಳಿದೆ ನಿಮ್ಗೆ, ಸಾಲ ಮನ್ನಾ ಮಾಡೋದು ಅಂದ್ರೆ ಒಂದೇ, ಅಷ್ಟು ದುಡ್ಡನ್ನ ಕೊಡುವುದಂದ್ರು ಒಂದೇ. ಸೊ ಅದಕ್ಕಾಗಿ ಏನಾಯ್ತು, 4 ರೂಪಾಯಿ ಸಾಲ ಇತ್ತು, ಅದರ 3 ಪಟ್ಟನ್ನ ಮನ್ನಾ ಮಾಡೋದು ಅಂದ್ರೆ ಏನು, 12 ರೂಪಾಯಿ ಕೊಡೋದು. ಸಾಲವನ್ನ 3 ಸಲ ಕಳೆದ್ರು. ಅವ್ನಿರೋ ಸಾಲ ಒಂದೇ ಸಲ 4 ರೂಪಾಯಿ, 3 ಸಲ ಅದನ್ನ ಕಳೆದ್ರು ಅಂದ್ರೆ ಏನರ್ಥ, ಅಷ್ಟು ರೊಕ್ಕ ಕೊಟ್ರು 4. So that is why minus number multiplied by minus number, we will get a positive number. So ಗುಣಾಕಾರದ ನಿಯಮ ಏನದು ಹಂಗ ನಮಗ ಪ್ಲಸ್ ನಂಬರ್ ಗುಣಾಕಾರ ಪ್ಲಸ್ ನಂಬರ್. ನೀವು ಯಾರು ಬರ್ದಿದ್ರಲ್ಲ ಅವಾಗ, ಈಗ ಅದು ಯಾಕೆ ಬಂತು ನೋಡಿ. ಇದೇನ್ ಬರಾಕಿತ್ತು, ಪ್ಲಸ್ ನಂಬರ್ ಮಲ್ಟಿಪ್ಲೈಡ್ ಬೈ ಪ್ಲಸ್ ನಂಬರ್ ಪ್ಲಸ್ ಧನ ಸಂಖ್ಯೆಯನ್ನ ನಾನು ಋಣ ಸಂಖ್ಯೆಯಿಂದ ಗುಣಿಸಿದಾಗ ಏನ್ ಬಂದಿತ್ತು, ಸರಿ, ಋಣ ಸಂಖ್ಯೆಯನ್ನ ಧನ ಸಂಖ್ಯೆಯಿಂದ ಗುಣಿಸಿದಾಗ ಮೈನಸ್ ಋಣ ಸಂಖ್ಯೆಯನ್ನ ಋಣ ಸಂಖ್ಯೆ ಜೊತೆಗೆ ಗುಣಿಸಿದಾಗ ಪ್ಲಸ್. ಆದ್ರೆ ಸಂಕಲನದಾಗ ಹಿಂಗ ಸಂಕಲನದ ನಿಯಮಗಳು ಹೇಳಿ ನೋಡೋಣ. ಧನ ಸಂಖ್ಯೆ ಪ್ಲಸ್ ಧನ ಸಂಖ್ಯೆ ಪ್ಲಸ್ ಧನ ಸಂಖ್ಯೆ ಏನ್ ಬರ್ತೈತಿ, ಧನ ಬರ್ತೈತಿ. ಆಮೇಲೆ ಧನ ಸಂಖ್ಯೆ ಪ್ಲಸ್ ಋಣ ಸಂಖ್ಯೆ ಏನ್ ಬರ್ತೈತಿ ಉತ್ತರ, ಪ್ಲಸ್ ಆರ್ ಮೈನಸ್. ವೆರಿ ಗುಡ್ ಎಕ್ಸಲೆಂಟ್. ಪ್ಲಸ್ ಬರ್ಬೋದು, ಮೈನಸ್ ಬರೋದು. ಎದ್ರ ಮೇಲೆ ಡಿಪೆಂಡ್ ಇರ್ತೈತಿ, ಆ ಸಂಖ್ಯೆಗಳ ಎಷ್ಟು ದೊಡ್ಡ ಸಂಖ್ಯೆಗಳು ಯಾವ ದೊಡ್ಡ ಸಂಖ್ಯೆ ಇರ್ತೈತಿ. ಆಮೇಲೆ ಋಣ ಸಂಖ್ಯೆ ಪ್ಲಸ್ ಧನ ಸಂಖ್ಯೆ ಏನಾಗ್ತೈತಿ, ಯಾವ್ದು ಆಗ್ಬೋದು. ಆಮೇಲೆ ಋಣ ಸಂಖ್ಯೆ ಪ್ಲಸ್ ಋಣ ಸಂಖ್ಯೆ ಏನಾಗ್ತೈತಿ, ಋಣ ಸಂಖ್ಯೆ ವೆರಿ ಗುಡ್. ಸೊ ನೋಡ್ರಿ, ಗುಣಾಕಾರದ ಬೇರೆ ಐತಿ ನೋಡ್ರಿ. ಗುಣಾಕಾರದ್ದು ಗುಣಾಕಾರ ಮೈನಸ್ ಏನಾಗತೈತಿ, ಪ್ಲಸ್ ಆಗತೈತಿ. ಸಂಕಲನದೊಳಗ ಮೈನಸ್ ಸಂಖ್ಯೆ ಪ್ಲಸ್ ಮೈನಸ್ ಸಂಖ್ಯೆ ಮಾಡಿದಾಗ ಮೈನಸ್ ಸಂಖ್ಯೆ ಬರ್ತೈತಿ. ಇದನ್ನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತಿಳ್ಕೊಳ್ರಿ. ಬಹಳ ವಿದ್ಯಾರ್ಥಿಗಳು ಈವನ್ 10th ಮುಗಿಯಾಕ ಬಂದಿರ್ತೈತಿ ಎಕ್ಸಾಮ್, ಅವಾಗೂ ಕನ್ಫ್ಯೂಷನ್ ಇರ್ತೈತಿ. ಇದು ಋಣ ಧನ ಅಂತ ಹೇಳಿದ್ರಲ್ರಿ ಅಂತ ಹೇಳಿ ಎಲ್ಲಿ ಹೇಳಿದಾರ ಅವರು. ಗುಣಾಕಾರ ಋಣ ಇದ್ದಾಗ ಮಾತ್ರ ಧನ, ಸಂಕಲನ ಇದ್ದಾಗ ಅಲ್ಲ. ಋಣ ಕೂಡಿಸಿದಾಗ ಋಣನ ಬರ್ತೈತಿ, ಆದ್ರೆ ಗುಣಾಕಾರ ಇದ್ದಾಗ ಮಾತ್ರ ಗುಣಾಕಾರ ಋಣ ಧನ ಆಗ್ತೈತಿ. ಓಕೆ, ಸೊ ಇದನ್ನ ಬೇಕಾದ್ರೆ ಬರ್ಕೊಳ್ರಿ. ಯಾರು ಬರ್ಕೊಂಡಿಲ್ಲ, ಇಲ್ಲಿ ಕ್ಲಾಸ್ ಮುಗಿಸೋಣ ಅಂತ. ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಬಾಯ್ ಸರ್. ಓಕೆ, ಬಾಯ್. ಬಾಯ್ ಸರ್. Thank you, sir. ಬಾಯ್ ಸರ್. Thank you, sir. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್.